पदार्थदेशकाशूरा निकाङ्क्षभावसहिता उपाध्याया ईदृशा भवन्ति व्यापारविप्रमुक्ता चतुर्विधाराधना सदा रक्ता निर्ग्रन्था निर्मोहा साधवा ईदृशा भवन्ति साधवा ईदृशा भवन्ति। मङ्गलं भगवान् वीरो मङ्गलं गौतमो गणैः मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्तानं नमो सिद्धानं नमो आयर्यानं नमो वज्रायानं नमो लोये संवत्सावनं। कायो स्वर्गाय रामो जयति जिनपते नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोग्रमूर्तिः चक्रं कर्णेन्दनानां हरिबहुदहतो दूरमौदाश्यवात् सूर्यस्य विवरुचिरतरः प्रोद्धतो विष्णुलिङ्गः। ಆಚಾರ್ಯ ಪದ್ಮನಂದಿ ದೇವ ವಿರಚಿತ ಪದ್ಮನಂದಿ ಪಂಚವಿಂಶತಿಯೊಳಗ 11ನೆಯ ಅಧಿಕಾರ ನಿಶ್ಚಯ ಪಂಚಾಶತ್ 340ನೇ ಪುಟ. ದುರ್ಲಕ್ಷಂ ಜಯತಿ ಪರಂ ಜ್ಯೋತಿರ್ವಾಚಾಂಗಣ ಕವೀಂದ್ರಾಣಂ ಜಲಮಿವ ವಜ್ರೇ ಯಸ್ಮಿನ್ ಲಬ್ಧಮಧ್ಯೋಪಜಿರ್ಲುಠತಿ. ಯಾವ ಪ್ರಕಾರ ಜಲವು ವಜ್ರದ ಮಧ್ಯದಲ್ಲಿ ಪ್ರವೇಶ ಪಡೆಯದೆ ಹೊರಗಡೆಯಲ್ಲಿಯೇ ಉರುಳಿ ಬೀಳುತ್ತದೆ, ಅದೇ ಪ್ರಕಾರ ಯಾವ ಉತ್ಕೃಷ್ಟ ಜ್ಯೋತಿಯ ಮಧ್ಯದಲ್ಲಿ ಮಹಾಕವಿಗಳ ವಚನಗಳ ಸಮೂಹವು ಕೂಡ ಪ್ರವೇಶ ಪಡೆಯದೆ ಹೊರಗಡೆಯಲ್ಲಿಯೇ ಉಳಿದು ಬಿಡುತ್ತದೆ ಎಂದರೆ ಅದರ ವರ್ಣನೆಯನ್ನು ಮಹಾಕವಿಗಳು ಕೂಡ ತಮ್ಮ ವಾಣಿಯ ಮೂಲಕ ಮಾಡುವ ಸಾಧ್ಯತೆಯಿಲ್ಲ ಮತ್ತು ಅದನ್ನು ಅತ್ಯಂತ ಕಠಿಣತೆಯಿಂದ ನೋಡುವ ಸಾಧ್ಯತೆ ಇದೆ. ಆ ಉತ್ಕೃಷ್ಟವಾದ ಜ್ಯೋತಿಯು ಜಯವಂತವಾಗಿರಲಿ. ಭಾವಾರ್ಥನ ಓದ್ಬಿಡೋದು. ಯಾವ ವಸ್ತುವು ದೃಷ್ಟಿಗೆ ಗೋಚರವಾಗುವುದು ಎಂದರೆ ಅದನ್ನು ನೋಡಬಹುದಾಗಿದೆ, ಅದರ ವರ್ಣನೆಯನ್ನಂತೂ ಕವಿಜನರು ವಚನದಿಂದ ಮಾಡಬಹುದಾಗಿದೆ. ಆದರೆ ಚೈತನ್ಯ ಸ್ವರೂಪದ ತೇಜಸ್ಸು ಪ್ರಪಂಚದಲ್ಲಿ ಎಷ್ಟು ದುರ್ಲಕ್ಷವಿದೆ ಎಂದರೆ, ಯಾವ ಪ್ರಕಾರ ನೀರು ವಜ್ರದ ಆಂತರ್ಯದಲ್ಲಿ ಪ್ರವೇಶ ಮಾಡುವ ಸಾಧ್ಯತೆ ಇಲ್ಲ, ಆದರೆ ಅದು ಹೊರಭಾಗದಲ್ಲಿಯೇ ಉಳಿದು ಬಿಡುತ್ತದೆ, ಅದೇ ಪ್ರಕಾರ ಕವಿಗಳ ವಾಣಿಯೂ ಕೂಡ ಅದರ ಎಂದರೆ ಚೈತನ್ಯ ಸ್ವರೂಪ ತೇಜಸ್ಸಿನ
ಅಂತರಂಗದಲ್ಲಿ ಪ್ರವೇಶ ಮಾಡುವ ಸಾಧ್ಯತೆಯಿಲ್ಲ ಎಂದರೆ ವರ್ಣನೆ ಮಾಡುವ ಸಾಧ್ಯತೆಯಿಲ್ಲ. ಆದರೆ ಅದು ಹೊರಭಾಗದಲ್ಲಿ ಉಳಿದು ಬಿಡುತ್ತದೆ. ಇಲ್ಲಿ ಕವೀಂದ್ರಾಣ ಅಂಥೇಳಿ ಆಚಾರ್ಯ ಭಗವಂತರ ಶಬ್ದ ಇದೆ. ಕವೀಂದ್ರ ಅಂತಂದ್ರೆ ಗಣಧರ ಪ್ರಭು ಅಂಥೇಳೇನು ಅರ್ಥ ಆಗ್ತಿದೆ. ಸಾಕ್ಷಾತ್ ಜಿನೇಂದ್ರ ಅಂಥೇಳಿ ಕೂಡ ಅರ್ಥ ಆಗ್ತಿದೆ. ಬಹಳ ಅಲೌಕಿಕವಾದಂಥ ವಿಷಯ ಇದೆ. ಯಾವ ಪ್ರಕಾರ ದೃಷ್ಟಾಂತ ಹೇಳಿದರು, ವಜ್ರದೊಳಗ ಜಲದ ಪ್ರವೇಶ ಆಗೋದು ಸಾಧ್ಯ ಇಲ್ಲ. ಚಿನ್ನ ಮೊದಲಾದ ಧಾತುಗಳಲ್ಲಿ ಜಲದ ಪ್ರವೇಶ ಆಗಬಹುದರೆ, ಆದ್ರೆ ವಜ್ರದೊಳಗೆ ಜಲದ ಪ್ರವೇಶ ಆಗೋದು ಸಾಧ್ಯನೇ ಇಲ್ಲ. ಅದೇ ಪ್ರಕಾರ ಚೈತನ್ಯ ಸ್ವರೂಪವನ್ನು ವಚನಗಳಿಂದ ತಿಳಿಸಿಕೊಡುವಂಥ ಸಾಮರ್ಥ್ಯ ಕವೀಂದ್ರರಲ್ಲಿ ಕೂಡ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಯಾವುದನ್ನು ನೋಡುವುದರಲ್ಲಿ ಬರ್ತಿದೆ, ಅರ್ಥಾತ್ ಕಣ್ಣುಗಳಿಂದ ನೋಡುವಂಥ ವಸ್ತು ಇದೆ ಅಂದ್ರನ ರೂಪಿ ಉದ್ಗಲ ವಸ್ತು ಇದೆ, ಅದರದ ವರ್ಣನೆಯನ್ನು ಬೇಕಾದ್ರೆ ಕವಿಗಳು ಮಾಡಬಹುದಾಗಿದೆ. ಆದರೆ ಯಾವುದ ಅರೂಪಿ ವಸ್ತು ಇದೆ, ಅನುಭವಗೋಚರ ವಸ್ತು ಇದೆ, ಅದರ ವರ್ಣನೆಯನ್ನು ಯಾರಾದರೂ ಹೇಗೆ ಮಾಡಲು ಸಾಧ್ಯ ಇದೆ? ಅಂದರೆ ನಾವು ಇಲ್ಲಿಯವರೆಗೆ ಮಾಡಿರುವಂಥ ಶಾಸ್ತ್ರದ ಅಧ್ಯಯನದಿಂದ ಆತ್ಮನ ಉಪಲಬ್ಧಿ ಆಗೋ ಸಾಧ್ಯ ಇಲ್ಲ ಅನ್ನೋದು ನಿಶ್ಚಿತ ಇದೆ. ಶಬ್ದದಲ್ಲಿ ಆ ಆತ್ಮವಸ್ತುವನ್ನು ತಿಳಿಸಿಕೊಡುವ ಸಾಮರ್ಥ್ಯನೇ ಇಲ್ಲ. ಇದನ್ನಂತೂ ಅನೇಕ ಬಾರಿ ವ್ಯಾಖ್ಯಾನದೊಳಗೆ ನಾವು ಆಲಿಸಿದ್ದಿರಬಹುದು, ಓದಿದ್ದಿರಬಹುದು. ಆದರೆ ಇದರ ಗಂಭೀರತೆಯನ್ನು ಈಗ ತಿಳ್ಕೊಳ್ಳುವಂಥದ್ದು ಕಾಲಪಕ್ವವಾಗಿದ್ದಿದೆ. ಏನು ಹೇಳ್ತಾ ಇದ್ದಾರೆ? ವಚನ ಅದರೊಳಗೆ ಪ್ರವೇಶ ಮಾಡುವುದಿಲ್ಲ. ವಚನದಿಂದ ಹೇಳೋ ಸಾಧ್ಯ ಇಲ್ಲ. ಈ ಮಾತಂತೂ ಬಹಳ ಬಾರಿ ಕೇಳಿದ್ದೀವ್ರಿ. ಆದರೆ ಚೈತನ್ಯದೊಳಗೆ ವಚನ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಈ ಶಬ್ದದ ಮೂಲಕ ಆತ್ಮ ಯಾವ ಪ್ರಕಾರ ಜ್ಞಾನಗಮ್ಯ ಅನುಭವಗಮ್ಯ ಇದ್ದಾನೆ ಅನ್ನುವುದನ್ನು ಲಕ್ಷ್ಯದೊಳಗೆ ತಂದುಕೊಂಡ ವಚನದ ಅವಲಂಬನೆ ಮಾಡಿರೋ ವೇಳೆದೊಳಗೆ ಕೂಡ ಜ್ಞಾನ ಚೈತನ್ಯ ಜ್ಯೋತಿಯ ಕಡೆಗೆ ಉದ್ಯಮ ಮಾಡೋದು ಸಾಧ್ಯ ಇದೆ ಅನ್ನುವುದನ್ನು ಪ್ರಗಟ ಬುದ್ಧಿಯೊಳಗ ನಾವು ಸ್ವೀಕಾರ ಮಾಡಿ ಅಧ್ಯಯನ ಮಾಡ್ತಾ ಇರೋ ವೇಳೆದೊಳಗೆ, ವಾಚನ ಶ್ರವಣ ಮಾಡ್ತಾ ಇರೋ ವೇಳೆದೊಳಗೆ ನಮ್ಮ ಜ್ಞಾನ ಶಬ್ದದ ಅವಲಂಬನೆ, ಶ್ಲೋಕ ಗಾಥೆ ಟೀಕೆಗಳ ಅವಲಂಬನೆ ಮಾಡಿದ ಹಾಗೆ ಇದ್ದರನು ಯಾವ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ಜಲದಿಂದ ಕಮಲ ಭಿನ್ನ ಇರುವ ಹಾಗೆ ಅವನ ಜೀವನ ಇರ್ತಿದೆಯೋ ಆ ಪ್ರಕಾರ ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರುವಂಥ ನಾವು ಮಿಥ್ಯಾತ್ವವನ್ನು ತುಂಡರಿಸಿ, ಮಿಥ್ಯಾತ್ವವನ್ನು ಒಡೆದು ಹಾಕಿ, ಮಿಥ್ಯಾತ್ವವನ್ನು ಲಂಘಿಸಿ
ಸಮ್ಯಕ್ತ್ವದ ಅಥವಾ ಸತ್ಯ ಮಾರ್ಗದ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಅಭಿಲಾಷೆ ಆಂತರ್ಯದಿಂದ ಇತ್ತು ಅಂತಂದ್ರೆ ಆ ಸತ್ಯ ಮಾರ್ಗದ ನಿರೂಪಣೆ, ಸತ್ಯ ತತ್ವದ ನಿರೂಪಣೆ, ಸತ್ಯ ಸ್ವರೂಪದ ನಿರೂಪಣೆ ಯಾವ ಜಿನಾಗಮದಲ್ಲಿ ಮಾಡಲಾಗಿದೆಯೋ ಅದರ ವಾಚನ ಅಥವಾ ಶ್ರವಣದ ಸಮಯದೊಳಗ ನಾವು ಜ್ಞಾನದ ಮೂಲಕ ಆ ಸತ್ಯ ಸ್ವರೂಪವನ್ನು ತಿಳಿದುಕೊಳ್ಳುವ ಸಲುವಾಗಿ ಶಬ್ದದ ಅವಲಂಬನೆ ಮಾಡಿರುವ ಹಾಗೆ ಇದ್ರನೂ ಕೂಡ ಜಲದಲ್ಲೇ ನಿಂತಿರುವಂಥ ಕಮಲ ಯಾವ ಪ್ರಕಾರ ಜಲದಿಂದ ಭಿನ್ನ ಇರ್ತಿದೆ ಆ ಪ್ರಕಾರ ನಮ್ಮ ಜ್ಞಾನ ಶಬ್ದದ್ದೇ ಅವಲಂಬನೆ ಮಾಡಿದ್ರನೂ ಕೂಡ ಸತ್ಯ ತತ್ವವನ್ನು ಗ್ರಹಣ ಮಾಡುವುದರ ಕಡೆಗೆ ಉದ್ಯಮಶೀಲ ಇರಬೇಕು, ಶಬ್ದಕ್ಕೆ ಅಂಟುಕೊಳ್ಳಬಾರ್ದು. ಅರೆ ಶಬ್ದದೊಳಗ ಸಾಮರ್ಥ್ಯನೇ ಇಲ್ಲ ಆ ಚೈತನ್ಯ ವಸ್ತುವಿನಲ್ಲಿ ಪ್ರವೇಶ ಮಾಡುವಂಥದ್ದು ಅಂತ ಹೇಳಿದರು. ದೃಷ್ಟಾಂತನೂ ಅಷ್ಟು ಸುಂದರ ಕೊಟ್ಟರು. ವಜ್ರದೊಳಗೆ ಜಲದ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಅರೆ ವಜ್ರ ಒಂದು ಇಂಥ ಪಾಷಾಣ ಇದೆ, ಪಾಷಾಣನೇ ಇದೆ, ಆದರೆ ಸಾಮಾನ್ಯ ಪಾಷಾಣಗಳಲ್ಲಿ ಜಲ ಪ್ರವೇಶ ಮಾಡ್ತಿದ್ದಾರೆ, ಕಲ್ಲು ನೆನೆದು ಹೋಗ್ತಿದೆಯಲ್ಲ, ಮಳೆ 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 ಧಾರಾಕಾರವಾಗಿ ಅಥವಾ ನಿರಂತರವಾಗಿ ಮಳೆ ಸುರಿತಾ ಇತ್ತು ತಿಂಗಳಗಟ್ಟಲೆ ಅಂತಂದ್ರೆ ಬೆಟ್ಟದ ಪಾಷಾಣಗಳು ಕೂಡ ಏನಾಗ್ತವೆ, ತೇವ ಅರ್ಥಾತ್ ಜಲವನ್ನು ಗ್ರಹಣ ಮಾಡ್ತವೆ. ಆದ್ರೆ ವಜ್ರ ಒಂದು ಇಂಥ ವಸ್ತು ಇದೆ, ಜಡದೊಳಗ ಇಂಥ ಪಾಷಾಣ ಇದೆ, ಅದನ್ನು ಚಿರಕಾಲದವರೆಗೆ ನೀರಿನಲ್ಲಿಟ್ಟರೂ ಕೂಡ ಅದು ಒಂದು ಅಂಶ ಮಾತ್ರ ನೀರನ್ನು ತನ್ನೊಳಗೆ ಗ್ರಹಣ ಮಾಡುವುದಿಲ್ಲರಿ. ಸರಿಯದೇ ಪ್ರಕಾರ ಆತ್ಮನ ವರ್ಣನೆಯನ್ನ ಹೊರಗಿಂದನ ಅನಂತ ಕಾಲದವರೆಗೆ ಅನಂತ ಕೇವಲಿಗಳು ಮಾಡಿದರನೂ ಕೂಡ ತೀರ್ಥಂಕರ ನಾಮಕರ್ಮದ ಉದಯ ಇರುವಂಥ ಆ ಪರಮಾತ್ಮರ ಜಿನೇಂದ್ರ ಭಗವಂತರ ಆತ್ಮತತ್ವದ ವರ್ಣನೆಯನ್ನ ಬೇಕಾದಷ್ಟು ಮಾಡಿದರನೂ ಕೂಡ ಆ ಶಬ್ದಗಳ ಆ ಆತ್ಮತತ್ವದೊಳಗೆ ಪ್ರವೇಶನ ಮಾಡುವುದಿಲ್ಲ. ಅಂದ ಮೇಲೆ ಆ ಆತ್ಮತತ್ವದ ಪರಿಚಯವನ್ನು ಶಬ್ದಗಳ ಹೇಗೆ ಮಾಡಿಕೊಳ್ಳೋ ಸಾಧ್ಯ ಇದೆ? ಅರೆ ಇಷ್ಟು ಗಂಭೀರವಾದಂಥ ವಿಷಯವನ್ನು ನನ್ನ ಸ್ವರೂಪ ಎಷ್ಟು ಗಂಭೀರ ಇದೆ, ಎಷ್ಟು ಉತ್ಕೃಷ್ಟ ಇದೆ, ಎಷ್ಟು ಪರದಿಂದ ನಿರಪೇಕ್ಷ ಇದೆ, ಪರಾಶ್ರಿತ ಜ್ಞಾನದಿಂದ ಅಗಮ್ಯ ಇದೆ. ಇದು ಒಂದು ಸಲ ಪ್ರಯತ್ನಪೂರ್ವಕವಾಗಿ 8 ದಿವಸದ ಕಾಲಾವಧಿಯಲ್ಲಿ ಲಕ್ಷ್ಯಕ್ಕೆ ತಂದುಕೊಳ್ಳುವಂಥ ಉದ್ಯಮವನ್ನು ನಾವು ಮಾಡೋದಿಲ್ಲ. ಅನೇಕ ಶಾಸ್ತ್ರಗಳನ್ನು ಓದಿದರನೂ ಕೂಡ ಅರೆ ನಮ್ಮ ಮಾತನ್ನ ಏನಿದೆ ರೀ, ಆದರೆ ನಮ್ಮದೇ ಮಾತಿದೆ. ನಮ್ಮ ಮಾತನ್ನ ಏನಿದೆ ಅಂದ್ರೆ ನಾವು ಮಾಡಿರುವ ಅಭ್ಯಾಸ ಎಲ್ಲಿದೆ, ನಾವು ಮಾಡಿರುವ ಶಾಸ್ತ್ರಗಳ ವಾಚನ ಎಷ್ಟಿದೆ, ಈ ಅಪೇಕ್ಷೆ. ಮಾತು ನಮ್ಮದೇ ಇದೆ, ಅರ್ಥಾತ್ ನಮ್ಮ ಪ್ರಯೋಜನವನ್ನು ನಾವೀಗ ಸಾಧಿಸೋದಿದೆ. ಅರೆ ಅಭವ್ಯ ಕೂಡ 11 ಅಂಗ 9 ಪೂರ್ವದ ಪಾಠಿ ಇರ್ತಾನೆ. ಹಾಗಾದ್ರೆ ಅದರಿಂದ ಅವನಿಗೆ ಆತ್ಮಸ್ವರೂಪದ ಪರಿಚಯ ಯಾಕಾಗಲಿಲ್ಲ? ಅಭವ್ಯನಿಗೆ ಆಗೋದನ್ನು ಸಾಧ್ಯ ಇಲ್ಲ. ಆದ್ರೆ ಈ ಜೀವರುಗಳ ಒಂದು ವೇಳೆ ಭರಚಕ್ರವರ್ತಿಯ ಪುತ್ರನಂಥ ಜೀವಗಳು ನಾವು ಇಲ್ಲದೆ ಹೋಗಿದ್ದರೆ, ಅರ್ಥಾತ್ ಈಗ ತಾನೇ ನಾವು ನಿಗೋದದಿಂದ
ಅನಂತ 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 ಕಾಲದಿಂದ ಒಟ್ಟಿನಲ್ಲಿ ಅಲ್ಲೇ ಇದ್ದೇವೆ ಅಂತ ಹೇಳಿ ಇಟ್ಕೊಳ್ಳೋನು. ಈಗ ಪ್ರಥಮ ಬಾರಿಗೆ ಮನುಷ್ಯ ಭವವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಇಟ್ಕೊಳ್ಳೋಣ. ಆದ್ರೆ ಅನಂತ ಜೀವರುಗಳ ಅನಂತ ಬಾರಿ ಏನು ಮಾಡಿದ್ರು? 11 ಅಂಗ 9 ಪೂರ್ವವನ್ನು ಕಂಠಸ್ಥ ಮಾಡಿದ್ದಾರೆ. ಆದ್ರೂ ಕೂಡ ಇನ್ನೂ ಭವ್ಯತ್ರನೂ ಕೂಡ ಆತ್ಮನ ಪರಿಚಯ ಆಗಲಿಲ್ಲ. ಇದು ಆಗಮದ ವಚನ ಇದೆ ರೀ, ಇದು ಕಾಲ್ಪನಿಕ ಮಾತಲ್ಲ, ಆಗಮದ ವಚನ ಇದೆ. ಹೀಗಿರೋ ವೇಳೆದೊಳಗ ನಾವು ಶಾಸ್ತ್ರದ ರುಚಿಯನ್ನು ಬಿಟ್ಟ ಸ್ವಭಾವದ ಅಭಿರುಚಿಯಿಂದ ಶಾಸ್ತ್ರದ ಅವಲಂಬನೆ ಅಖಂಡ ಮಾಡುತ್ತಾರೆ. ಅದನ್ನು ಬಿಟ್ಟು ಬೇರೆ ಉಪಾಯ ಇಲ್ಲ. ಏನು ಹೇಳ್ತು? ಶಾಸ್ತ್ರದ ರುಚಿಯನ್ನು ಬಿಟ್ಟ ನಾನು ಅದು ಓದಿದ್ದೇನು, ಇದು ಓದಿದ್ದೇನು, ಇಷ್ಟು ಬಾರಿ ಓದಿದ್ದೇನು, ಇಷ್ಟು ದಿವಸದಿಂದ ಓದ್ತಾ ಇದ್ದೇನು, ಇದರ ಗಣಿತೆಲ್ಲ ಮರೆತು ಹೋಗಿ ಸ್ವರೂಪದ ಅಭಿರುಚಿ ಪೂರ್ವಕ ಅರೆ ಈ ಸಮಯ ಜಾರಿ ಹೋಯಿತು ಅಂತಂದ್ರೆ ಈ ಜೀವಕ್ಕ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದ ಅವಕಾಶ ಸಿಕ್ಕೋದನೇ ಇಲ್ಲ. ಎಷ್ಟು ಕಾಲ ಅನ್ನೋ ಮಾತು ನಮಗೆ ಬೇಕಾಗಿಲ್ಲ. ಸಿಕ್ಕೋದನೇ ಇಲ್ಲ ಅನ್ನೋ ಸತ್ಯತೆಯನ್ನ ನಾವು ಗ್ರಹಣ ಮಾಡೋದು. ಯಾಕೆ ಅಂತಂದ್ರೆ ಇಷ್ಟು ಸುದೀರ್ಘ ಕಾಲದವರೆಗೆ ನಮಗೆ ಶಿಖರನೂ ಕೂಡ ನಾವು ಕಾರ್ಯ ಮಾಡಲಿಲ್ಲ ಅಂದ ಮೇಲೆ ಮತ್ತೆ ಯಾಕೆ ಸಿಗೋದ್ರಿ? ನ್ಯಾಯ ಇದೆ. ಏನು ಹೇಳ್ತು ಒಂದು ಮಾತ? ಶಾಸ್ತ್ರದ ರುಚಿಯನ್ನು ಬಿಟ್ಟುಕೊಟ್ಟ, ಅಭಿಮಾನವನ್ನು ಬಿಟ್ಟುಕೊಟ್ಟ, ಓದಿದ್ದೇನೆ ಓದ್ತಾ ಇದ್ದೇನೆ ಅನ್ನುವ ಅಭಿಮಾನವನ್ನು ಬಿಟ್ಟುಕೊಟ್ಟಲ್ಲ, ಮರೆತು ಬಿಟ್ಟ. ಏನು ಮಾಡುವುದ? ಸ್ವರೂಪದ ಅಭಿರುಚಿ ಪೂರ್ವಕ ಅಖಂಡ ಶಾಸ್ತ್ರದ ಅವಲಂಬನೆ ಮಾಡುವುದ. ಅಭಿರುಚಿಯ ಅನುಸಾರ ಕಾರ್ಯ ಆಗುತ್ತಿದೆ ಅನ್ನೋದ ಲೋಕದೊಳಗೆ ಮತ್ತು ಮೋಕ್ಷ ಮಾರ್ಗದೊಳಗೆ ಸತ್ಯ ಇದೆ. ಅಭಿರುಚಿಯ ಅನುಸಾರ ಕಾರ್ಯ ಆಗ್ತಿದೆ. ಶಾಸ್ತ್ರದ ರುಚಿ ಇತ್ತು ಅಂತಂದ್ರೆ ಕೆಲವು ಶಾಸ್ತ್ರದ ವಿಷಯಗಳು ತಿಳಿದು ಬರ್ತಾವೆ ಮತ್ತು ಬರ್ತಾವ್ರೆ. ಆತ್ಮನ ಅಭಿರುಚಿ ಇತ್ತು ಅಂತಂದ್ರ ಆತ್ಮ ತಿಳಿದು ಬರ್ಲಿಕ್ಕೆ ಬೇಕ್ರಿ. ಯಾಕಂತಂದ್ರೆ ತಿಳ್ಕೊಳ್ಳುವವ ನಾನು, ತಿಳ್ಕೊಳ್ಳುವಂಥ ವಸ್ತು ಸ್ವಯಂ ನಾನು. ಹೀಗಿರುವ ವೇಳೆದೊಳಗೆ ತಿಳಿದು ಬರುವುದಿಲ್ಲ ಅನ್ನೋ ಮಾತಿಲ್ಲ. ಶಾಸ್ತ್ರದ ರುಚಿ ಇದ್ದ ನಂತರ ಕೆಲವು ಶಾಸ್ತ್ರದ ವಿಷಯಗಳು ತಿಳಿದು ಬರ್ತವೆ ಅಂತ ಹೇಳಿತು. ಯಾಕೆ ಅಂತಂದ್ರೆ ಅದು ಪರ ಇದೆ ರೀ. ಬರಬಹುದು, ಬರದೇ ಇರಬಹುದು, ತಿಳಿದು ಬಂದ ನಂತರ ಕೂಡ ಉಳಿಯದೇ ಇರಬಹುದು. ಆದ್ರೆ ತಿಳ್ಕೊಳ್ಳುವಂಥ ಜ್ಞಾನ ನನ್ನದಿದೆ. ತಿಳ್ಕೊಳ್ಳಬೇಕಾದಂಥ ವಸ್ತು ಸ್ವಯಂ ನಾನಿದ್ದೇನೆ. ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿದರೆ ಆ ಜ್ಞಾನ ಮತ್ತು ತಿಳಿದು ಬರಬೇಕಾದಂಥ ವಸ್ತುವಿನೊಳಗೆ ಭೇದ ಇಲ್ಲ, ಎರಡಿಲ್ಲ ಅಂದಮೇಲೆ ತಿಳಿದು ಬರೋದು ಮತ್ತು ಬರೋದು. ಆದರೆ ಏನು ಬೇಕಂತ ಹೇಳಿತು? ಅಭಿರುಚಿ. ಯಾವುದರ್ದ? ಅರೆ ತನ್ನನ್ನು ತಿಳ್ಕೊಳ್ಳುವುದು. ತಾನು ಯಾರು, ನಿಜವಾಗಿ ತಾನು ಯಾರು, ಯಾರ ಆಶ್ರಯದಿಂದ ಇದ್ದೇನೆ, ಯಾರ ಅವಶ್ಯಕತೆ ತನ್ನ ಸ್ವರೂಪಕ್ಕೆ ಅವಶ್ಯಕ ಇದೆ, ಯಾರ ಅವಶ್ಯಕತೆ ತನ್ನ ಸ್ವರೂಪಕ್ಕೆ ಅವಶ್ಯಕ ಇದೆ. ಅರೆ ಇಂಥ ನಿರಾಲಂಬಿ ತತ್ವವನ್ನು ಜ್ಞಾನ ಶಾಸ್ತ್ರದ ಅವಲಂಬನೆಯನ್ನು ಬಿಟ್ಟುಕೊಟ್ಟು ತಿಳಿಯುವಂಥ ಪ್ರಯತ್ನ ಮಾಡಿದ್ದೇ ಆದ್ರೆ ಅದಕ್ಕೆ ಕಠಿಣ ಕಾರ್ಯ ಅಂತೂ ಇಲ್ಲವೇ ಇಲ್ಲ. ಆದ್ರೆ
ಬೇಕಾಗಿರ್ಬೇಕು. ಎಲ್ಲಿಯವರೆಗೆ ಬೇಕಾಗಿರಬೇಕು ಅಂತಂದ್ರ ದೇಹದ ಬೆಲೆ ಕೊಟ್ಟು ಬೇಕಾಗಿರ್ಬೇಕು. ಸಮಯ, ಪಾರಿವಾರಿಕ ಏನೇನು ಅನುಕೂಲ ಅನಾನುಕೂಲ ಅವುಗಳ ಬೆಲೆ ಕೊಟ್ಟಲ್ಲ, ದೇಹದ ಬೆಲೆ ಕೊಟ್ಟು ಕೂಡ ಅದನ್ನು ತಿಳ್ಕೊಳ್ಳುವಂಥ ಆಂತರಿಕ ಅಭಿಪ್ರಾಯ ಉತ್ಪನ್ನ ಆಗಿರಬೇಕು. ಅರೆ, ಯಾರ್ಯಾರು ಇಂದಿನವರೆಗೆ ಶಿವಾಲಯವಾಸಿಯಾಗಿದ್ದಾರೋ ಅವರು ಎಲ್ಲರೂ ಇದೇ ಪ್ರಕಾರ ಮಾಡಿದಾರ್ರಿ. ಯಾವ ಪ್ರಕಾರ? ಅರೆ, ಭೋಗಿಸಲು ಬೇಕು, ವಿರಕ್ತಿಯೂ ಬೇಕು ಅಂಥೇಳಿ ಹೇಳಿದಲ್ಲ ನಮ್ಮ ರತ್ನಾಕರ ವರ್ಣಿ. ಭೋಗಿಸಬೇಕನ್ನು, ಅರೆ ಭೋಗಿಸುವ ವೇಳೆದೊಳಗ ಸಂತೋಷದಿಂದ ಭೋಗಿಸಬೇಕು. ಆದ್ರ ಭೋಗಿಸಿದ ನಂತರ ಅದರ ಅಸಾರತೆಯನ್ನು ಕಂಡು ವಿರಕ್ತಿ ಕೂಡ ಇರಬೇಕಾಗ್ತದೆ. ವಿರಕ್ತಿಗೇನು ತಯಾರಿ ಬೇಕು, ಜೀವಿಸಲು ಬೇಕು, ಮರಣದ ಸಲುವಾಗಿ ಸಿದ್ಧತೆನೂ ಬೇಕು. ಸಾಯುವುದಿದೆ ಅಂಥೇಳಿ ಜೀವಿಸುವುದನ್ನು ಬಿಡ್ಲಿಕ್ಕಾಗೋದಿಲ್ಲ. ಭಯದಿಂದ ಜೀವಿಸಿದ್ರೆ ಜೀವನ ಅಲ್ಲ. ಮತ್ತು ಮರಣ ಬಂದ ನಂತರ ಜೀವಿಸಬೇಕು, ನಾನಿನ್ನೂ ಇರಬೇಕು ಅನ್ನೋದ ಇವನ ಆಂತರ್ಯದೊಳಗಿತ್ತಂದ್ರೆ ಅದೇನು ಸಾಧ್ಯ ಆಗುವಂಥ ಮಾತಲ್ಲ. ಅದಕ್ಕೇನು ಹೇಳಿತು? ಜೀವಿಸಬೇಕು, ಮರಣಕ್ಕೆ ಸಿದ್ಧ ಇರಬೇಕು. ಅಧ್ಯಯನ ಬೇಕು, ಆದ್ರೆ ಅಧ್ಯಯನದ ಸಾರನಾದಂಥ ಶುದ್ಧಾತ್ಮನನ್ನು ಪಡೆದುಕೊಳ್ಳುವಂಥ ಉದ್ಯಮ ಬೇಕ್ರಿ. ಬರೇ ಅಧ್ಯಯನದಿಂದ ಏನಾಗೋದಿಲ್ಲ, ಮಂದಿರ ಗಮನದಿಂದ ಏನಾಗೋದಿಲ್ಲ. ವಾಸ್ತವಿಕವಾಗಿ ಯಾವುದಾದ್ರೂ ಪದಾರ್ಥದ, ಅರೇ ಅಭಕ್ಷ್ಯದ ತ್ಯಾಗಂತೂ ಇದೇನೇ ಇದೆ, ಆದರೆ ಭಕ್ಷ್ಯ ಪದಾರ್ಥದ ತ್ಯಾಗದಿಂದ ಈ ಜೀವನಿಗೆ ನಿಜವಾದ ಭಕ್ಷ್ಯ ಅಥವಾ ಭುಂಜಕ ನಾನೇ ಅಂಥೇಳಿ ಹೇಳ್ತಲ್ಲ. ಯಾವುದರದ? ಅತೀಂದ್ರಿಯ ಆನಂದದ, ಜ್ಞಾನಮಯ ಆನಂದಮಯ ಜ್ಞಾನದ. ಶಾಸ್ತ್ರಜ್ಞಾನಿಯ ಆನಂದಮಯ ಜ್ಞಾನ ಇಲ್ರಿ, ಆಕುಲತಾರೂಪ ಜ್ಞಾನ ಇದೆ. ಅದಕ್ಕೆ ಆನಂದಮಯ ಜ್ಞಾನದ ಭುಂಜಕ ನಾನು ಆಗಬೇಕು. ಈ ಒಂದು ಭದ್ರವಾದಂಥ ಭೂಮಿಕೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಂಡ ಯಾವ ಶಬ್ದಗಳ ಸಮೂಹ ಇದೆಯೋ, ಯಾವ ಲೋಕದೊಳಗ ಅರೆ ಭಾಷಾವರ್ಗಣಗಳೇನಿದಾವೆ, ಒಂದು ಸ್ವಲ್ಪ ಗಂಭೀರತೆಯಿಂದ ಆಲಿಸೋದ. ಲೋಕದೊಳಗೇನು ಭಾಷಾವರ್ಗಣಗಳಿದ್ದಾವೆ ಅನಂತ ಸಂಖ್ಯೆಯಲ್ಲಿ. ಅದರಲ್ಲಿ ಆತ್ಮಸ್ವರೂಪದ ಪರಿಚಯ ಮಾಡಿಸಿಕೊಡುವುದರಲ್ಲಿ ನಿಮಿತ್ತವಾಗುವ ಶಬ್ದರೂಪದಿಂದ ಯಾವ ಪರಿಣಮಿಸಿದವೆಯೋ ಅವು ಮಾತ್ರ ಭಾಷಾವರ್ಗಣ ಅನ್ನಿಸಿಕೊಳ್ಳಲಿಕ್ಕೆ ಯೋಗ್ಯ. ಇನ್ನೊಬ್ಬರಿಗೆ ನೋವನ್ನುಂಟು ಮಾಡುವಂಥದ್ದ, ಇನ್ನೊಬ್ಬರಿಗೆ ಬಾಧೆಯನ್ನುಂಟು ಮಾಡುವಂಥದ್ದ ಶಬ್ದರೂಪದಿಂದ ಯಾವ ಭಾಷಾವರ್ಗಣ ಪರಿಣಮಿಸಿದವಲ್ಲ ಅವಕ್ಕೇನು ಭಾಷಾವರ್ಗಣ ಅನ್ನೋ. ಹಾಗಾದ್ರೆ ಅಂಥ ಸಾರ್ಥಕ ಕಾರ್ಯ ಮಾಡುತ್ತಾ ಇರುವಂಥ, ಕಾರ್ಯರೂಪದಿಂದ ಪರಿಣಮಿಸ್ತಾ ಇರುವಂಥ ಭಾಷಾವರ್ಗಣಗಳನ್ನು ನಮ್ಮ ಪ್ರಾಮಾಣಿಕ ಜ್ಞಾನದ ವಿಷಯವನ್ನಾಗಿ ಮಾಡಿಕೊಂಡ ರುಚಿ ಸ್ವಭಾವದ ಕಡೆಗೆ ಸಂಪೂರ್ಣವಾಗಿ ತೊಡಗಿಸಿ ಅಧ್ಯಯನ, ವಾಚನ, ಶ್ರವಣ ಮಾಡಿದ್ದೇ ಆದ್ರೆ ನಮ್ಮ ಇರುವಿಕೆ, ನಮ್ಮ ಮಾಡುವಿಕೆ, ನಮ್ಮ ಭವಿಷ್ಯ ಎಲ್ಲವೂ ಯೋಗ್ಯ ಆಗ್ತಿದೆ. ನಮ್ಮ ಇರುವಿಕೆ ಸಾರ್ಥಕ ಆಗ್ತಿದೆ, ನಮ್ಮ ಜ್ಞಾನದ ಉದ್ಯಮ ಸಾರ್ಥಕ ಆಗ್ತಿದೆ, ನಮ್ಮ ಭವಿಷ್ಯ ಯೋಗ್ಯ ಭವಿಷ್ಯದ ನಿರ್ಮಾಣ ಆಗ್ತಿದೆ. ಶಬ್ದ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಯಾರ್ದ? ಕವೀಂದ್ರರ್ದ. ಅಂದ್ರನೇ ಇಲ್ಲಿ ಶಬ್ದ ಯಾವದವು ಲೋಕದೊಳಗ? ಅರೆ ಅಪ್ಪಾಜಿ ಹೇಳಿದಾರಲ್ಲ,
ಇದರ ಶಬ್ದದ ಅಂತೇಳಿ ನಮಗೆ ಬೇಕರಿ. ಉಳಿದ ಯಾವ ಶಬ್ದ ಅದಾವು ಅವು ನಮ್ಮ ಕರ್ಣದೊಳಗೆ ಪ್ರವೇಶ ಆಗದೇ ಇರುವ ಹಾಗೆ ನಮ್ಮ ಕರ್ಣಗಳ ಬಂದಾಗಬೇಕ್ರಿ. ಮತ್ತ ಯಾವ ನನ್ನ ಸ್ವರೂಪವನ್ನ ತಿಳಿಸಿಕೊಡುವುದರಲ್ಲಿ ನಿಮಿತ್ತ ಇದ್ದಾವೆ, ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವಲ್ಲಿ 5ನೇ ಇಂದ್ರಿಯ ರೂಪದ ಕರ್ಣೇಂದ್ರಿಯ ನನಗೆ ಲಭಿಸಿದ್ದು ಇದೆ. ಅದರದ್ದ ನನ್ನ ಈಗ ಜ್ಞಾನದ ಮೂಲಕ, ಈಗ ಯಾವುದು ಪ್ರಗಟ ಜ್ಞಾನ ಇದೆ ಆ ಜ್ಞಾನದ ಮೂಲಕ ಸಾರ್ಥಕ ಆಗಬೇಕು. ಆ ನಿಮಿತ್ತದಿಂದ ಈ ನೈಮಿತ್ತಿಕದ ಕಾರ್ಯ ಆಗಬೇಕು. ಯಾವ ನಿಮಿತ್ತದಿಂದ? ಯಾವ ಭಾಷಾ ವರ್ಗನ ನನ್ನ ಸ್ವರೂಪವನ್ನು ತಿಳಿಸಿಕೊಡುವಂತಹ ಶಬ್ದರೂಪ ಪರಿಣಮಿಸಿದವೆಯೋ ಅವುಗಳನ್ನ ಯಾವ ನನ್ನ ಜ್ಞಾನದ ವಿಕಾಸ 5ನೇ ಇಂದ್ರಿಯ ಪ್ರಾಪ್ತ ಮಾಡಿಕೊಳ್ಳುವಷ್ಟು ಆದದ್ದಿದೆಯೋ ಆ ಜ್ಞಾನದ ವಿಕಾಸಕ್ಕ ಆ ಶಬ್ದಗಳ ನಿಮಿತ್ತಾಗಿ ಆ ಯಾವುದ ತ್ರಿಕಾಲಿ ಅಸ್ಪೃಷ್ಟ ಜ್ಞಾನಮಯ ವಸ್ತು ಇದೆಯೋ ಅದನ್ನು ತಿಳ್ಕೊಳ್ಳುವಂತಹ ಕಾರ್ಯ. ಏನು ಹೇಳಿತು? ಬಹಳ ಸೂಕ್ಷ್ಮವಾದಂಥ ವಿಷಯ ಇದೆ ರೀ. ಅರೆ ಲೋಕದೊಳಗ ಯಾವ ಚೈತನ್ಯ ಸ್ವರೂಪಿ ಆತ್ಮನನ್ನ ಅಲ್ಲ, ನನ್ನ ಆತ್ಮಸ್ವರೂಪವನ್ನ ತಿಳಿಸಿಕೊಡುವುದರಲ್ಲಿ ನಿಮಿತ್ತವಾಗುವ ರೂಪದಿಂದ ಎಷ್ಟು ಭಾಷಾ ವರ್ಗಣಗಳ ಶಬ್ದರೂಪವಾಗಿ ಪರಿಣಮಿಸಿದವೆಯೋ ಅವುಗಳನ್ನು ನಿಮಿತ್ತವನ್ನಾಗಿಸಿಕೊಂಡ ನನ್ನ ಜ್ಞಾನದ ವಿಕಾಸನ ಕೊನೆಯ ಇಂದ್ರಿಯ 5ನೇ ಇಂದ್ರಿಯದ ಮೂಲಕ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವಷ್ಟು ವಿಕಾಸ ಆಗಿದೆ ಅಲ್ಲ. ಶಬ್ದ ಯಾವ ಶಬ್ದವನ್ನು ಕೇಳೋದಿದೆ, ಯಾವುದರ ಸಲುವಾಗಿ ಕೇಳೋದಿದೆ, ಆ 5ನೇ ಶಬ್ದಗ್ರಹಣ ಮಾಡುವಂತಹ ಜ್ಞಾನದ ವಿಕಾಸ ಯಾವುದರ ಸಲುವಾಗಿ ಆಗುತ್ತೆ ಇದೆ. 5ನೇ ಇಂದ್ರಿಯ ಕೊನೆಯ ಇಂದ್ರಿಯ ಕರ್ಣೇಂದ್ರಿಯ ಶಬ್ದವನ್ನ ಗ್ರಹಣ ಮಾಡ್ತಿದ್ದೀರಿ. ಅದ ಶಬ್ದವನ್ನ ಗ್ರಹಣ ಮಾಡ್ತಿದೆ, ಆದ್ರೆ ಆ ಶಬ್ದದ ವಿಷಯ ನಿಜ ವಸ್ತು. ಆ ನಿಜ ವಸ್ತುವನ್ನು ತಿಳಿಸಿಕೊಡುವಂತಹ ಶಬ್ದ ಕವೀಂದ್ರ ಅಥವಾ ಜಿನೇಂದ್ರ ಭಗವಂತರು ಆ ಆತ್ಮಸ್ವರೂಪದ ನಿರೂಪಣೆ ಮಾಡುವಂತಹ ಶಬ್ದ ಅರ್ಥಾತ್ ಭಾಷಾವರ್ಗಣ ಆ ರೂಪದಿಂದ ಪರಿಣಮಿಸಿದೆ. ಇಷ್ಟು ನಮಗೆ ಪ್ರಯೋಜನಭೂತ ಇದೆ. ಲೋಕದೊಳಗೆ ಯಾವುದೂ ಅನ್ಯ ವಸ್ತುವಿನ ಪ್ರಯೋಜನ ನಮಗಿಲ್ಲ. ಇನ್ನೂ ಇದರಿಂದ ದಾಟೋದಿದೆ ರೀ. ಲೋಕದೊಳಗೆ ಯಾವ ಅನ್ಯ ವಸ್ತುವಿನ ಪ್ರಯೋಜನ ನಮಗಿಲ್ಲ ಈ ಸಮಯದೊಳಗೆ. ಇದಕ್ಕಿಂತ ಮುಂಚಿನ ಕಾರ್ಯ ಯಾವುದು ಮಾಡಿದೆವೋ ಅದರದ್ದು ಈಗ ಚರ್ಚೆ ಇಲ್ಲ. ಈ ಸಮಯದೊಳಗೆ ನಮಗೆ ಇದಕ್ಕಿಂತ ಅನ್ಯ ವಸ್ತುವಿನಿಂದ ಯಾವ ಪ್ರಯೋಜನ ಇಲ್ಲ. ನನ್ನ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ನಿಮಿತ್ತ ಆಗುವಂತಹ ಭಾಷಾವರ್ಗಣಾದ ಪರಿಣಮನ ರೂಪ ಯಾವ ಶಬ್ದ ಇದಾವೆಯೋ ಆ ಶಬ್ದದ ನಿಮಿತ್ತದಿಂದ ಆ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದರಲ್ಲಿ ಬಾಹ್ಯ ನಿಮಿತ್ತದ ಅವಲಂಬನೆ ಪಡೆದು ಕಾರ್ಯ ಮಾಡುವಂತಹ ಯೋಗ್ಯತಾ ರೂಪದ ಕರ್ಣೇಂದ್ರಿಯ, ಶ್ರೋತ್ರೇಂದ್ರಿಯ, ಶ್ರವಣೇಂದ್ರಿಯ ಏನಿದೆಯೋ ಅದರ ಮಾಧ್ಯಮದಿಂದ, ಅದರ ಮೂಲಕ, ಇದರ ನಿಮಿತ್ತದಿಂದ ಅದನ್ನು ತಿಳಿಯೋದಿದೆ. ಮೂರದವರೇ ಇದರ ಮೂಲಕ, ಯಾವುದರ ಮೂಲಕ? ಕರ್ಣೇಂದ್ರಿಯದ ಮೂಲಕ ವಿಷಯ ಗ್ರಹಣ ಮಾಡುವಂಥ ಯಾವ ಯೋಗ್ಯತೆ ನಂದಿದೆಯಲ್ಲ, ನಂದಿದೆ ಅದರ ಮೂಲಕ ಆ ನನ್ನ ಸ್ವರೂಪವನ್ನು ತಿಳಿಸಿಕೊಡುವಂಥ ಜಿನೇಂದ್ರ ಭಗವಂತರ ವಚನ ರೂಪದಿಂದ ಯಾವ ಭಾಷಾವರ್ಗಣಗಳ ಪರಿಣಮಿಸಿದವೆಯೋ ಅವುಗಳ ನಿಮಿತ್ತದಿಂದ ಈ ಅಖಂಡ ವಸ್ತುವನ್ನು ತಿಳ್ಕೊಳ್ಳೋದ. ಇಷ್ಟನ್ನು ಹೊರತುಪಡಿಸಿ ಜಗತ್ತಿನೊಳಗ ನನಗೆ ಯಾವ ಅನ್ಯ ವಸ್ತುವಿಂದೂ ಈ ಸಮಯದೊಳಗೆ ಪ್ರಯೋಜನ ಇಲ್ಲ. ಹೀಗೆ ಒಂದು ವೇಳೆ ನಾವು ಈ 8 ದಿವಸದ ಕಾಲಾವಧಿಯ ಉಪಯೋಗ
ಈ ರೂಪದಿಂದ ಮಾಡಿಕೊಂಡಿದ್ದೆ. ಆದರೆ ನಮಗೆ ನಿಜವಾಗಿನ ಚತುರ್ದಶಿ ಬರುವುದರ ಒಳಗ ಚತುರ್ದಶ ಅರ್ಥಾತ್ 14ನೇ ಗುಣಸ್ಥಾನವನ್ನು ದಾಂಟಿ ಅಶರೀರಿ ಸಿದ್ಧ ಶಿವಾಲಯವಾಸಿಯಾಗುವಂಥ ಮಂಗಲಮಯವಾದಂಥ ಅಧಿಕಾರ ನಮಗೆ ಪ್ರಾಪ್ತ ಆಗ್ತಿದೆ. ಅಧಿಕಾರ ಅಲ್ಲಿ ಹೋಗುವ ನಮ್ಮ ಅಧಿಕಾರವನ್ನು ಆಮೇಲೆ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ. ಅರೆ ಬಹಳಷ್ಟು ಓದಿದ್ದಾಯಿತು, ಆದರೆ ಬೇಕಷ್ಟು ತಿಳಿಲೇ ಇಲ್ಲ. ಎಷ್ಟು ಬೇಕಲ್ಲ, ಅವಶ್ಯಕ ಎಷ್ಟು ಇದೆಯಲ್ಲ ಅಷ್ಟು ತಿಳಿಲೇ ಇಲ್ಲ. ಬಹಳಷ್ಟು ಓದಿದ್ದಾಯಿತು, ಕೇಳಿದ್ದಾಯಿತು. ಇಲ್ಲಿ ಆಚಾರ್ಯ ಭಗವಂತರ ಕವೀಂದ್ರರುಗಳ ವಚನ ಹೊರಗನ ಅದಾವಂಥೇಳಿ ಹೇಳಿದರು. ಆದರೆ ನಮ್ಮ ಜ್ಞಾನ ಕೊನೆಯದಾಗಿ ಹೊರಗೆ ಹೋಗ್ತಾ ಇದೆಯಲ್ಲ, ಕೊನೆಯದಾಗಿ ಇನ್ನೇನು ಹೊರಗೆ ಹೋಗುವ ಅವಕಾಶ ಅದಕ್ಕೆ ಮತ್ತೆ ಇಲ್ಲ. ಕೊನೆಯದಾಗಿರಿ ಕರ್ಣೇಂದ್ರಿಯದ ಮೂಲಕ ಕೊನೆಯದಾಗಿ ಹೊರಗೆ ಹೋಗ್ತಿದೆ. ಸ್ಪರ್ಶನೇಂದ್ರಿಯದ ಮೂಲಕ ಹೊರಗಿತ್ತು, ರಸನೇಂದ್ರಿಯದ ಮೂಲಕ ಹೊರಗೆ ಹೋಯಿತು, ಘ್ರಾಣೇಂದ್ರಿಯದ ಮೂಲಕ ಇನ್ನಷ್ಟು ಹೊರಗೋಯ್ತು, ಚಕ್ಷು ಇಂದ್ರಿಯದ ಮೂಲಕ ಮತ್ತಷ್ಟು ಹೊರಗೋಯ್ತು. ಕರ್ಣೇಂದ್ರಿಯದ ಮೂಲಕ ಹೊರಗೆ ಹೋಗುವಂಥ ಸೀಮೆ ಮುಗೀತ್ರಿ. ಹಾಗಾದ್ರೆ ಹೊರಗೆ ಎಲ್ಲಿ ಹೋಗ್ತಾ ಇದೆಯಲ್ಲ ಅಲ್ಲೆಲ್ಲ ತನ್ನ ಕಥೆ ತನ್ನ ಕಥೆ ತನ್ನ ಕಥೆ ತನ್ನ ಸ್ವರೂಪ ಕೇಳಿದ್ದೆ. ಆದ್ರೆ ಅದಕ್ಕೆ ಆ ಹೊರಗೆ ಕೂಡ ತಾನೇ ಇರುವುದು ಭಾಸ ಆಗಬಹುದು ಅಥವಾ ಇಲ್ರಿ. ಹೊರಗಂದ್ರೆ ಎಲ್ಲಿ? ಈ ಇಂದ್ರಿಯದ ಪರಿಸೀಮೆಯನ್ನು ದಾಂಟಿ ಹೊರಗರೆ. ಜಿನಾಗಮದೊಳಗೆ ಯಾರದರು? ಜಿನನಲ್ಲಿ ಯಾರದರು? ಜಿನನಲ್ಲಿ ಜಿನಾಗನೇ ನಾನದೇನ್ರಿ. ಜಿನಾಗಮದಲ್ಲಿ ಜಿನಾಗಮ ಇದೆಯೋ ಅಥವಾ ನಾನಿದ್ದೇನ್ರಿ? ಅರೇ ಅದ್ಭುತ ವಿಷಯ ಇದೆ ರೀ. ನಿಶ್ಚಯ ಪಂಚಾಶತ್ ಶತ ಕೋಟಿ ಜನ್ಮಗಳಲ್ಲಿ ಯಾವ ಪಂಚಮ ಭಾವದ ಪ್ರಾಪ್ತಿ ಆಗಲಿಲ್ಲವೋ ಅದನ್ನು ನಿಶ್ಚಯದಿಂದ ಪ್ರಾಪ್ತ ಮಾಡಿಸಿಕೊಳ್ಳುವ ಪ್ರತಿಜ್ಞೆ ಇದೆ ರೀ ಆಚಾರ್ಯ ಭಗವಂತರದ. ಅವರದ ಪ್ರತಿಜ್ಞೆ ಇದೆ, ಅದರ ನಮ್ದು ಬೇಕಲ್ಲ ಪ್ರತಿಜ್ಞೆ. ಶತಕೋಟಿ ಜನ್ಮಗಳಲ್ಲಿ ಯಾವ ಪಂಚಮ ಭಾವ ಅಥವಾ ಪಂಚಮ ಗತಿಯ ಸ್ವರೂಪ ತಿಳಿಯಲಿಲ್ಲವೋ ಶತ ಕೋಟಿ 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 ಶತ ಏನ್ರಿ ಶತಕೋಟಿ ಅಂದ್ರೆ ಅಥವಾ ಪಂಚ ಪರಾವರ್ತನಗಳಿಂದ ಹೊರಗೆ ಬರುವ ನಿಜವಾದ ಮಾರ್ಗ ತಿಳಿಯಲೇ ಇಲ್ಲ. ಅದನ್ನು ತಿಳಿಸಿಕೊಡುವಂಥ ಉದ್ಯಮವನ್ನು ನಿಶ್ಚಯದಿಂದ ನಿಜವಾಗಿ ವಾಸ್ತವಿಕವಾಗಿ ತಿಳಿಸಿ ಕೊಟ್ಟೇ ಕೊಡ್ತೇನೆ ಅನ್ನುವಂಥ ಪ್ರತಿಜ್ಞೆ ಆಚಾರ್ಯ ಭಗವಂತರದ್ದು ಇರುವೆಳೆದೊಳಗ ನಮಗೆ ತಿಳ್ಕೊಳ್ಳಿಕ್ಕೆ ಏನು ಹೋಗ್ತಾ ಇದೆ? ಕಷ್ಟ ಏನಿದೆ ರೀ? ಬಸ್ ಕೇಳ್ತಾ ಇರೋದಿದೆ. ಆಚಾರ್ಯ ಭಗವಂತರ ಮಾತನ್ನು ಕೇಳ್ತಾ ಇರೋದಿದೆ. ಆಚಾರ್ಯ ಭಗವಂತರ ಮಾತಿನೊಳಗೆ ನಿಜಾತ್ಮ ಇದ್ದಾನೆ, ಅವನನ್ನು ತಿಳಿತಾ ಇರೋದಿದೆ. ಕಷ್ಟ ಏನಿದೆ ರೀ? ಹೇಳೋದು ಕಷ್ಟ, ತಿಳಿಯೋದೇನು ಕಷ್ಟ ಇದೆ ರೀ? ಕೇಳೋದೇನು ಕಷ್ಟ ಇದೆ ರೀ? ನಾವು ಕೇಳೋದಿದೆ ಆಚಾರ್ಯ ಭಗವಂತರ ಮಾತು. ಒಂದು ಸಲ ಕೇಳೋದಿದೆ ರೀ. ಕೇಳಿದ ನಂತರ ಏನಾಯಿತು? ನನ್ನ ಸ್ವರೂಪದ ಪ್ರತ್ಯಕ್ಷತೆಯಿಂದ ಆ ಮಾತಿನ ಸತ್ಯತೆ ಸಿದ್ಧ ಆಯಿತು. ನನ್ನ ಸ್ವರೂಪ ಪ್ರತ್ಯಕ್ಷತೆಯಿಂದ ಆಚಾರ್ಯ ಭಗವಂತರ ಮಾತಿನ ಸತ್ಯತೆ ಸಿದ್ಧ ಆಯಿತು. ಆ ಮಾತಿನ ಸತ್ಯತೆ ಸಿದ್ಧ ಆಗ್ತಾ ಇದ್ದ ಹಾಗೆ ಇವನಿಗೆ ಸಿದ್ಧ ಆಗುವ ಅಧಿಕಾರ ಪ್ರಾಪ್ತ. ಅದ್ಭುತ ಕಥನೆ ಇದೆ, ನಡೆಯಿರಿ. ಯಾವ ಪ್ರಕಾರ ಜಲವು ವಜ್ರದ ಮಧ್ಯದಲ್ಲಿ ಅಂದರೆ ಒಳಗೆ ಪ್ರವೇಶ ಪಡೆಯದೆ ಹೊರಗಡೆಯಲ್ಲಿಯೇ ಉರುಳಿ ಬೀಳುತ್ತದೆ. ಬೀಳಿರಲಿ, ಹೊರಗಡೆಯಲ್ಲಿ ಉರುಳಿನ ಬೀಳಲಿ, ಅದರ ದೃಷ್ಟಾಂತ ಕೆಲವು ಅಂಶದಿಂದ ಸತ್ಯ ಇದೆ ರೀ. ದಾಷ್ಟಾಂತದೊಳಗ ಬಹಳಷ್ಟು ವಿಷಯ ಇದೆ.
ವಜ್ರದ ಮಧ್ಯದೊಳಗ ಅರ್ಥಾತ್ ಒಳಗಡೆ ಅದು ಪ್ರವೇಶ ಪಡೆಯೋದಿಲ್ಲ. ಜಲ ಏನು ಮಾಡ್ತಿದೆ? ಹೊರಗಡೆ ಉರುಳಿ ಬೀಳ್ತಿದೆ. ಹಾಗಾದ್ರೆ ಇಲ್ಲಿ ಈ ಪ್ರಗಟ ಜ್ಞಾನ ಏನಿದೆಯಲ್ಲ, ಬಹಳ ಅದ್ಭುತ ಮಾತ್ರಿ. ಒಂದು ಸ್ವಲ್ಪ ಸೂಕ್ಷ್ಮರೇ. ಆಚಾರ್ಯ ಭಗವಂತರ ಶಬ್ದದೊಳಗ ಭಾವ ಬ್ರಹ್ಮಾಂಡ ಎಷ್ಟಿದೆ. ಅದು ವಜ್ರ ಇದೆ. ಇವು ಚೈತನ್ಯ ಘನ ಇದಾನ್ರಿ. ಹೌದು ಅಥವಾ ಇಲ್ಲ? ಇವು ಚೈತನ್ಯ ಘನ ಇದ್ದಾನೆ. ಅದು ವಜ್ರ ಇದೆ. ವಜ್ರದೊಳಗೆ ಯಾವ ಪ್ರಕಾರ ನೀರು ಪ್ರವೇಶ ಮಾಡುವುದಿಲ್ಲ, ಅದೇ ಪ್ರಕಾರ ಈ ಚೈತನ್ಯ ಘನದೊಳಗ ಆ ಚೈತನ್ಯದ ಸ್ವರೂಪದ ನಿರೂಪಣೆ ಮಾಡುವಂಥ ಶಬ್ದಗಳ ಪ್ರವೇಶ ಮಾಡುವುದಿಲ್ಲ. ಆದ್ರೆ ಆ ಚೈತನ್ಯದ ಯಾವುದು ಪ್ರಗಟ ಅಂಶ ಇದೆಯಲ್ಲ, ಏನದ? ಜ್ಞಾನ. ಚೈತನ್ಯ ಅರ್ಥಾತ್ ಜ್ಞಾನ ಪ್ರಗಟ ಇದೆಯಲ್ಲ. ಘನದಿಂದ ಘನದಲ್ಲೇನ ಘನದ ಹೊರಗ ಪ್ರಗಟ ಇದೆ ಏನಿಲ್ರಿ? ಅದ ಘನದಿಂದನ ಪ್ರಗಟ ಇದೆ, ಘನದೊಳಗನೇ ಇದೆ. ಆದ್ರೆ ಘನದ ಹೊರಗಿದೆ. ಅದ ಶಬ್ದವನ್ನು ತಿಳ್ಕೊಳ್ತಿದೇನಿಲ್ರಿ? ಶಬ್ದವನ್ನು ತಿಳ್ಕೊಳ್ತಿದೇನ? ಶಬ್ದದ ಗರ್ಭದೊಳಗಿರುವಂಥ ತನ್ನ ಸ್ವರೂಪದ ಜ್ಞಾನವನ್ನು ತಿಳ್ಕೊಳ್ತಿದ್ದೀರಿ. ಶಬ್ದ ಉರುಳಿ ಬಿದ್ರೆ ಬೀಳಲ್ಲ. ಅದಕ್ಕೆ ಕರ್ಣೇಂದ್ರಿಯದ ಮಾತು ಹೇಳಿದ್ದೇ ಇದ್ದೀರಿ. ಶಬ್ದ ಉರುಳಿ ಬಿದ್ರೆ ಬೀಳಿ, ಅವು ಹೊರಗೆ ಹೋದ್ರೆ ಹೋಗಲಿ. ಅದರ ಜ್ಞಾನ, ಅದರೊಳಗಿನ ರಸವನ್ನ, ಅರೇ ಯಾವ ಪ್ರಕಾರ ಇಕ್ಷು ರಸ, ಆ ಇಕ್ಷು ರಸವನ್ನ ಧಾರಣ ಮಾಡಿರುವಂಥ ಆ ಇಕ್ಷು ಅರ್ಥಾತ್ ಅದು ಚೋತಾ ಇದೆಯಲ್ಲ, ಅದು ಹೊರಗೆ ಹೋದ್ರೆ ಹೋಗಲಿಲ್ಲ. ಆದ್ರ ಆ ಶಬ್ದದೊಳಗೆ ಏನು ಭಾವ ಇದೆಯಲ್ಲ, ಆ ಭಾವವನ್ನು ಗ್ರಹಣ ಮಾಡನಿ. ಆ ಶಬ್ದ ಹೋದ್ರೆ ಹೋಗಲಿ, ಆ ಶಬ್ದದಿಂದ ನಿನಗೆ ಏನೂ ಆಗುವುದಿಲ್ಲ, ಆ ಶಬ್ದ ನಿನ್ನೊಳಗೆ ಪ್ರವೇಶ ಮಾಡುವುದಿಲ್ಲ. ಆದರೆ ಯಾವ ಜ್ಞಾನ ಘನದ ಪ್ರದೇಶದೊಳಗೆ, ಚೈತನ್ಯ ಘನದ ಪ್ರದೇಶದೊಳಗೆ ವ್ಯಾಪ್ತ ಇದೆಯೋ ಆ ಜ್ಞಾನ ಭಲೇ ಒಂದು ಕರ್ಣೇಂದ್ರಿಯದ ಮೂಲಕ, ಅದಕ್ಕೆ ಹೇಳಿತು ಬಹಳಷ್ಟು ವಿಕಾಸ ಆದದ್ದಿದೆ. ಹೊರಗಂದ್ರೆ ದೂರನು ಅಂತ ಹೇಳಿರ್ಬೋದು, ವಿಶಾಲನು ಅಂತ ಹೇಳಿರ್ಬೋದು. ಹಾಗಾದ್ರೆ ಅಷ್ಟು ವಿಶಾಲ ಅದರದ ವಿಕಾಸ ಆದದ್ದಿದೆ ಜ್ಞಾನದ್ದು. ಯಾವ ಜ್ಞಾನದ? ಯಾವ ಚೈತನ್ಯ ಘನ ಇದ್ದಾನಲ್ಲ ವಸ್ತು, ಅವನು ಪ್ರಗಟ ಜ್ಞಾನದ ವಿಕಾಸ ಇಷ್ಟ ಆದದ್ದಿದೆ. ಆ ಶಬ್ದದ ಭಾವವನ್ನ ಅದು ಸುಲಭವಾಗಿ ಅಲ್ಲಿ ಎಲ್ಲಿ ವಿಕಾಸ ಹೊಂದಿದ್ದಿದೆಯಲ್ಲ ಅಲ್ಲೇ ಇದ್ದುಕೊಂಡು ಗ್ರಹಣ ಮಾಡ್ತಿದೆ. ಹೊರಗಿಂದ ಏನಾದರೂ ಗ್ರಹಣ ಮಾಡ್ತಿದೇನಿಲ್ಲ, ಶಬ್ದ ಗ್ರಹಣ ಮಾಡುವುದಿಲ್ಲ. ಆದ್ರೆ ಶಬ್ದದ ಭಾವ ಗ್ರಹಣ ಮಾಡ್ತಿದೇನಿಲ್ರಿ? ಮಾಡದಿದ್ರ ಅನಂತ ಸರ್ವಜ್ಞರ ಹಂತ ತೀರ್ಥಂಕರರ ವಾಣಿ ನಿರರ್ಥಕರೇ, ವೀತರಾಗಿ ಸಂತರುಗಳ ಉಪದೇಶ ನಿರರ್ಥಕರೇ. ಲೋಕದೊಳಗದೆಲ್ಲ ಇರ್ತಾನೆ ಇರಲಿಲ್ಲ. ಜ್ಞಾನ ಅದೇ ನಮ್ಮದೀಗ ಸಮಯಸಾರ ಸಂಪದದೊಳಗೆ ನಡೆದದ್ದೇ ಇದೆಯಲ್ಲ, ಏನ ಜೀವ ಕುಂಭಾರ ಕೊಡ ಮಾಡುವ ವಿಕಲ್ಪ ರೂಪದಿಂದ ಪರಿಣಮಿಸ್ತಾನೆ. ಮೃತ್ತಿಕೆ ಕೊಡದ ರೂಪದಿಂದ ಪರಿಣಮಿಸ್ತಿದೆ. ಹೌದೇನಿಲ್ರಿ? ಕೊಡ ಮಾಡುವ ವಿಕಲ್ಪ ರೂಪದಿಂದ ಪರಿಣಮಿಸ್ತಾನಲ್ಲ ಕುಂಭಕಾರ. ಅದೇ ಪ್ರಕಾರ ತನ್ನನ್ನು ತಾನು ತಿಳಿಯುವ ರೂಪದಿಂದ ಜ್ಞಾನ ಪರಿಣಮಿಸ್ತಿದೆ ಏನಿಲ್ರಿ? ಶಬ್ದ ರೂಪದಿಂದ ಭಾಷಾವರ್ಗನ ಪರಿಣಮಿಸಲಿ. ಪರಿಣಮಿಸಿದಾಗನ ಇವ ಜ್ಞಾನ ತನ್ನನ್ನು ತಿಳಿಯುವ ಜ್ಞಾನ ರೂಪದಿಂದ ಈ ಜ್ಞಾನಮಯ ಆತ್ಮ ಪರಿಣಮಿಸ್ತಾನ್ರಿ. ಅದರಿಂದ ಇಲ್ಲ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಅದು ಇಲ್ಲದ ಇಲ್ಲ ಅನ್ನೋದ 100ಕ್ಕೆ 1000ದಷ್ಟು ಸತ್ಯ ರೀ. ಇನ್ನೇನ್ ಬೇಕು? 100ಕ್ಕೆ 1000 ಗುಣ ಸತ್ಯ ರೀ. ಅದು ಇಲ್ಲದ ಇಲ್ಲ. ಶಬ್ದ ಒಳಗೆ ಪ್ರವೇಶ ಮಾಡುವುದಿಲ್ಲ, ಬೇಕೇ ಇಲ್ಲ. ಶಬ್ದದೊಳಗೆ ಏನಿದೆ ರೀ? ಶಬ್ದದೊಳಗೆ ಯಾವ ಭಾವ ಇದೆಯೋ ಅದನ್ನು ನಮ್ಮ ಪ್ರಗಟ ಜ್ಞಾನ ಗ್ರಹಣ ಮಾಡ್ತಿದೆ. ಶಬ್ದ ಒಳಗೆ ಹೋಗುವುದಿಲ್ಲ, ಅದರ ಜ್ಞಾನ ಒಳಗನೇ ಇದೆ ರೀ.
ಹೊರಗೆ ಇರುವೆಳ್ಳೆದೊಳಗೂ ಒಳಗಿದೆ. ಪ್ರಗಟ ಇರುವೆಳ್ಳೆದೊಳಗೆ ಸ್ವಪ್ರದೇಶವನ್ನು ಬಿಟ್ಟು ಹೊರಗಿಲ್ಲ. ಪ್ರಗಟ ಇರುವೆಳ್ಳೆದೊಳಗೂ ಕೂಡ ಅದರ ಸ್ವಪ್ರದೇಶದೊಳಗನ ವ್ಯಾಪ್ತ ಇದೆ ಅಂದ ಮೇಲೆ ಹರೇ ಅದಕ್ಕೆ ಅದರ ಸ್ವರೂಪದ ಜ್ಞಾನ ಆಗುವುದಿಲ್ಲ ಅನ್ನೋದು ಹೇಗೆ ಸಾಧ್ಯ ಇದೆ? ನಿರಂತರ ಅದಕ್ಕೆ ಅದರದೇ ಸಂಸ್ಕಾರ, ಅದನ್ನೇ ತಿಳಿದುಕೊಳ್ಳುವಂಥ, ಅದನ್ನೇ ತಿಳಿಸಿಕೊಡುವಂಥ ಶಬ್ದದ ನಿಮಿತ್ತ ಸಿಕ್ಕ ನಂತರ ಆ ಶಬ್ದ ಭಲೆ ಅಲ್ಲಿ ಒಳಗೆ ಪ್ರವೇಶ ಮಾಡದಿದ್ರೆ ಹೋಗಲಿ, ಬೇಕಿಲ್ಲ ನಮಗೆ ಶಬ್ದ ಮಾಡುವ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ. ವಸ್ತು ವ್ಯವಸ್ಥೆಯನ್ನು ತಿರುವು ಮುರುವು ಮಾಡುವಂಥ ಅಪೇಕ್ಷೆ ನಮಗಿಲ್ಲ. ಆದರೆ ನಮ್ಮಲ್ಲೇನ ಯಾವುದು ಆ ವಿಜ್ಞಾನ ಘನನಿಂದ, ಚೈತನ್ಯ ಘನನಿಂದ, ಜ್ಞಾನದ ಪ್ರಕಾಶ ಕಿರಣಗಳ, ಜ್ಞಾನದ ತಿಳಿಯುವ ರೂಪದ ಕಿರಣಗಳ, ಅರೆ ಇಲ್ಲಿ ಜ್ಯೋತಿ ಅಂಥೇಳಿ ಹೇಳಿದಾರ್ರಿ, ಆ ಕಿರಣಗಳೇನು ಪ್ರಸಾರಿತ ಆಗ್ತಾ ಇದ್ದಾವೆ ಅವ ಆ ಚೈತನ್ಯ ಸ್ವರೂಪವನ್ನು ತಿಳಿಯುವ ರೂಪದಿಂದ ತನ್ನಲ್ಲೇ ತಾನು ನಿಯಮದಿಂದ ಕಾರ್ಯ ಮಾಡ್ತವೆ. ಇಲ್ಲಿ ಈ ಶಬ್ದಗಳ, ಕವೀಂದ್ರರ ಶಬ್ದಗಳ ಇರುವೆಳ್ಳೆದೊಳಗೆ ಎಲ್ಲಿ ವಿಜ್ಞಾನ ಘನನಾದಂಥ ಚೈತನ್ಯ ಪ್ರಭು ಅಖಂಡ 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 ಅಖಂಡ. ನೋಡ್ರಿ, ಇನ್ನೂ ಇಲ್ಲಿ ಸೂಕ್ಷ್ಮ ವಿಷಯ ಇದೆ. ಏನ? ಶಬ್ದಂತೂ ಪ್ರವೇಶ ಮಾಡುವುದಿಲ್ಲ, ಶಬ್ದಂತೂ ಪ್ರವೇಶ ಮಾಡುವುದಿಲ್ಲ. ಆದರೆ ಯಾವ ಜ್ಞಾನದ ಅಲೆ, ಚೈತನ್ಯದ ಅಲೆಗಳು ಬರ್ತಾವೆಯೋ ಅವು ಕೂಡ ಪರದಿಂದ ಏನನ್ನೂ ಗ್ರಹಣ ಮಾಡಿ ಒಳಗೆ ಹೋಗುವುದಿಲ್ಲ. ಹೊರಗೆ ಬಂದಿದ್ದಾವಲ್ಲ, ಅವು ಪ್ರಸಾರಿತ ಅದಾವಲ್ಲ, ಪ್ರಗಟ ಅದಾವಲ್ಲ, ಅವು ಹೊರಗಿಂದ ಏನನ್ನೂ ಹಿಡ್ಕೊಂಡು ಒಳಗೆ ಹೋಗುವುದಿಲ್ಲ. ಆದರೆ ಪ್ರಭು ಇಷ್ಟು ಸುಂದರ ವ್ಯವಸ್ಥೆ ಇದೆ. ಅದೇನ ಚೈತನ್ಯದ ಜ್ಞಾನ ತರಂಗ ಅಲೆ ಇದೆಯಲ್ಲ, ಅದಕ್ಕೆ ಹೊರಗಿಂದೇನೂ ಹಿಡ್ಕೊಳ್ಳುವ ಮಾತಿಲ್ಲ. ತನ್ನ ನೈಜ ಸ್ವರೂಪವನ್ನು ತಾನು ಗ್ರಹಣ ಮಾಡ್ತಿದ್ದಾರೆ. ಅರೆ ವ್ಯವಸ್ಥೆ ಹೀಗೆ ಇದೆ, ಸ್ವರೂಪ ಹೀಗೆ ಇದೆ. ತನ್ನ ವಾಸ್ತವಿಕ ರೂಪವನ್ನು, ತನ್ನ ವಾಸ್ತವಿಕ ರಸವನ್ನು, ತನ್ನ ವಾಸ್ತವಿಕ ಪ್ರಕಾಶವನ್ನು ತಾನು ಧಾರಣ ಮಾಡಿ ನಿಲ್ಲುತ್ತಿದೆ. ಅರೆ ಈಗ ನಮಗೆ ಉದಾಹರಣೆಯ ರೂಪದಿಂದ, ರೆಫರೆನ್ಸದ ರೂಪದಿಂದ ವಿಚಾರ ಮಾಡಿದ್ರೆ, ಯಾವ ಆ ಅಲಿಂಗ ಗ್ರಹಣದ 19 ಮತ್ತು 20ನೇ ವಚನ ಅದಾವಲ್ಲ, ಅಲಿಂಗ ಗ್ರಹಣದ 20 ವಚನದೊಳಗ ಕೊನೆಯ 19 ಮತ್ತು 20ನೇ ವಚನ ಇವತ್ತ ಸ್ವಲ್ಪ ಅವಲೋಕನೆ ಮಾಡಿ ನೋಡೋದು, ಮನೆಯಲ್ಲಿ ವಾಚನ ಮಾಡೋದು. ಅರೆ ದ್ರವ್ಯದೊಳಗಿಂದ ಪರ್ಯಾಯಕ್ಕೇನೂ ಬರುವುದಿಲ್ಲ, ದ್ರವ್ಯದೊಳಗಿಂದ ಪರ್ಯಾಯಕ್ಕೇನೂ ಬರುವುದಿಲ್ಲ. ಪರ್ಯಾಯ ಅನ್ಯದೊಳಗಿಂದ ಏನನ್ನೂ ಗ್ರಹಣ ಮಾಡುವುದಿಲ್ಲ. ಇದಂತೂ ಮೊದಲನೇ ಮಾತಾಯ್ತರೆ. ಪರ್ಯಾಯ, ಅರೆ ರಾಗ ಆಗ್ತಿದೆಯಲ್ಲ ಜೀವನಿಗೆ, ಅದು ಒಳಗಿನಿಂದ ಬರ್ತಿದೆಯೋ ಅಥವಾ ಹೊರಗಿನಿಂದ ಬರ್ತಿದೆಯೋ ಅಥವಾ ಸ್ವಯಂ ತನ್ನ ಯೋಗ್ಯತೆಯಿಂದ ಆಗ್ತಿದೆ? ಯಾವ ರಾಗ ಆಗ್ತಿದೆಯಲ್ಲ ಪರ್ಯಾಯದೊಳಗ, ಅದು ಧ್ರುವ ದ್ರವ್ಯದೊಳಗಿಂದ ಬರ್ತಿದೆ ಅಂದರೆ, ಕರ್ಮದೊಳಗಿಂದ, ಸಂಯೋಗದೊಳಗಿಂದ ಬರ್ತಿದೆ ಅಂದರೆ ಇಲ್ಲ. ಇಲ್ಲಲ್ಲ, ಇಲ್ಲ. ಹಾಗಾದರೆ ಎಲ್ಲಿಂದ ಬರ್ತಿದೆ? ಅದರದೇ ಆದಂಥ ಷಟ್ಕಾರಕದಿಂದ ಅದು ಆ ರೂಪವಾಗಿ ಪರಿಣಮಿಸ್ತದೆ. ಇದು ಒಪ್ಪುತ್ತೀರೇನಿಲ್ಲ? ಒಪ್ಪಬೇಕು. ಓದಿದ್ದೇ ಇದೆ, ಅಧ್ಯಯನ ಮಾಡಿದ್ದೇ ಇದೆ. ಅಧ್ಯಯನದ ಆಧಾರದಿಂದ ಒಪ್ಪೋದಿದೆ, ಅನುಭೂತಿಯ ಆಧಾರದಿಂದಲ್ಲ. ಸರಿಯದೇ ಪ್ರಕಾರ, ಸರಿಯದೇ ಪ್ರಕಾರ ಕವೀಂದ್ರರ, ಜಿನೇಂದ್ರರ ಶಬ್ದದೊಳಗಿಂದೇನು ನಮ್ಮ ಪರ್ಯಾಯದೊಳಗೆ ಶುದ್ಧತೆ ಬರುವುದಿಲ್ಲ. ಶುದ್ಧತೆ ಅಂದರೆ ಅಥವಾ ನಮ್ಮ ಸ್ವರೂಪದ ಜ್ಞಾನ ಅಂದರೆ ಕವೀಂದ್ರರ, ಜಿನೇಂದ್ರರ ವಚನದೊಳಗಿಂದೇನು ಬರುವುದಿಲ್ಲ. ಮತ್ತದು ಧ್ರುವ ದ್ರವ್ಯದೊಳಗಿಂದನೂ ಬರುವುದಿಲ್ಲ. ಯಾವ ಪ್ರಕಾರ ರಾಗ ಆಗುವ ಸಮಯದೊಳಗ ಸಂಯೋಗ ಯಾವುದಾದರೂ ಪರಪದಾರ್ಥ ನಿಮಿತ್ತ ಇತ್ತಲ್ಲ, ಅದೇ ಪ್ರಕಾರ ವೀತರಾಗ ಆಗುವ ಎಳೆದೊಳಗೆ, ಭಾವ ಶುದ್ಧ ಆಗುವ ಎಳೆದೊಳಗೆ ಶುದ್ಧ ಸ್ವರೂಪದಲ್ಲಿ ಅಂತರ್ನಿಮಗ್ನರಿರುವಂತಹ ಸರ್ವಜ್ಞ ಪ್ರಭುವಿನ ವಚನ ನಿಮಿತ್ತ ಇರ್ತಿದ್ದೀರಿ. ಆದರೆ ಆ ನಿಮಿತ್ತದಿಂದ ಅದು ಕಾರ್ಯ ಆಗಿಲ್ಲ. ಧ್ರುವ ದ್ರವ್ಯ ಕೂಡ ತನ್ನ ಪರ್ಯಾಯವನ್ನು ಶುದ್ಧ ಮಾಡಿಲ್ಲ.
ಪರ್ಯಾಯ ಎಲ್ಲಿದೆ ಅಲ್ಲೇ ಇದ್ದುಕೊಂಡು, ಅದು ಒಳಗಿದೇನು ಹೊರಗಿದೆ ರೀ? ಪರ್ಯಾಯ ಎಲ್ಲಿದೆ? ಒಳಗಿದೆ ಏನು ಹೊರಗಿದೆ? ಒಳಗಂದ್ರೆ ಅಂಥದ್ದೊಂದು ಡಬ್ಬ ಅಥವಾ ಪರದೆ ಇಲ್ಲ. ಒಳಗ ಹೊರಗ ಅಂದ್ರೆ ಏನ? ಯಾವುದು ಒಳಗಿದೆಯೋ ಅದುವೇ ಹೊರಗಿದೆ, ಯಾವುದು ಹೊರಗಿದೆಯೋ ಅದುವೇ ಅದರದ ಸರ್ವಸ್ವ ಇದೆ. ಹಾಗಾದರೆ ಹೀಗಿರುವೊಳಗೆ ಇದನ್ನು ಬೇರೆ ರೂಪದಿಂದ ಹೇಳಿದರೆ, ದ್ರವ್ಯದ ಕ್ಷೇತ್ರದ ವಿಸ್ತಾರ ಎಷ್ಟಿದೆಯೋ, ದ್ರವ್ಯದ ಸಾಮರ್ಥ್ಯದ ಕ್ಷೇತ್ರ ವಿಸ್ತಾರ ಎಷ್ಟಿದೆಯೋ, ದ್ರವ್ಯದ ಸಾಮರ್ಥ್ಯವೇ ಅನಂತ ಗುಣಗಳ ಸಾಮರ್ಥ್ಯ, ಅಸಂಖ್ಯ ಪ್ರದೇಶದೊಳಗೆ ಏನು ವಿಸ್ತಾರ ಇದೆಯೋ ಅಷ್ಟೇ ಕ್ಷೇತ್ರದೊಳಗ ಅವನ ಪರ್ಯಾಯ ವ್ಯಾಪ್ತಿ ಇದೆ. ಹಾಗಾದ್ರೆ ಆ ಯಾವ ಪರ್ಯಾಯ ಬರ್ತಿದೆಯಲ್ಲ, ಅದೇ ಒಂದಿಷ್ಟು ಪ್ರಯೋಗಾತ್ಮಕವಾಗಿ ಆನಂದದ ಸ್ವಾದ ಪಡೀತಾ ಪಡೀತಾ ಭೋಗ ರೋಗ ಶರೀರ ಸಂಯೋಗ ಮರೆತು ಹೋಗ್ತಾ ಹೋಗ್ತಾ ಈ ಸ್ವರೂಪವನ್ನು ತಿಳ್ಕೊಳ್ಳೋದ. ಯಾರು ಅಂತರ್ನಿಮಗ್ನ ಇದಾರಲ್ಲ, ಅನಂತ ಚತುಷ್ಟಯ ರೂಪ ನಿಜ ಲಕ್ಷ್ಮಿಯೊಳಗ ಅಂತರ್ನಿಮಗ್ನ ಇದಾರಲ್ಲ, ಅಂಥ ಜಿನೇಂದ್ರ ಭಗವಂತರ ಅವರ ಅಂತರ್ನಿಮಗ್ನ ಇದ್ದಾರೆ. ಅವರ ದಿವ್ಯಧ್ವನಿಗೆ ಮತ್ತು ಅವರಿಗೆ ಸಂಬಂಧ ಏನಿದೆ? ದಿವ್ಯಧ್ವನಿ ಹೊರಡ್ತಾ ಇದೆಯಲ್ಲ, ಅರ್ಹಂತ ತೀರ್ಥಂಕರ ಪರಮಾತ್ಮರದ ದಿವ್ಯಧ್ವನಿಗೆ ಮತ್ತು ಅವರಿಗೆ ಸಂಬಂಧ ಏನಿದೆ? ಅವರ ದ್ರವ್ಯಕ್ಕೂ ಸಂಬಂಧ ಇಲ್ಲ, ಅವರ ಅನಂತ ಗುಣಗಳಿಗೂ ಸಂಬಂಧ ಇಲ್ಲ, ಅವರ ಅಸಂಖ್ಯ ಪ್ರದೇಶಗಳಿಗೂ ಸಂಬಂಧ ಇಲ್ಲ, ಅವರ ಸಮಯದ ಪರ್ಯಾಯಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಅವರ ಅನಂತ ಗುಣಗಳ ಅವರ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇದ್ದಾವೆ. ಅವರ ಪರ್ಯಾಯ ಅವರ ಅನಂತ ಗುಣ ಸಾಮರ್ಥ್ಯ ಏನು ಚತುಷ್ಟಯ ರೂಪದಿಂದ ಪ್ರಗಟಿದೆಯೋ ಅಲ್ಲಿ ಅಂತರ್ನಿಮಗ್ನ ಇದೆ. ಹಾಗಾದರೆ ದಿವ್ಯಧ್ವನಿಯಲ್ಲಿಂದ ಹೊರಡ್ತಾ ಇದೆ. ಸರ್ವಾಂಗದಿಂದ ಅಂಥೇಳಿ ಹೇಳುತ್ತಲ್ಲ, ಯಾವ ಸರ್ವಾಂಗ? ಆತ್ಮನ ಸರ್ವಾಂಗೇನು ಶರೀರದ ಸರ್ವಾಂಗ? ಯಾವ ಸರ್ವಾಂಗ? ದಿವ್ಯಧ್ವನಿ ಎಲ್ಲಿಂದ ಹೊರಡ್ತಾ ಇದೆ? ಅರೇ ದಿವ್ಯಧ್ವನಿ ಸರ್ವಾಂಗ ಅಂಥೇಳಿ ಏನು ಹೇಳಿತು? ಆ ಸರ್ವಾಂಗ ನಿಜವಾಗಿ ಪರಮ ಔದಾರಿಕ ಶರೀರ, ನಿಜವಾಗಿ ಪರಮ ಔದಾರಿಕ ಶರೀರ ಪ್ರಮಾಣ ಯಾವ ಆತ್ಮನ ಅಲ್ಲ ಪರಮಾತ್ಮನ ಪ್ರದೇಶಗಳ ವ್ಯಾಪ್ತವಲ್ಲ, ಅದೇ ಕ್ಷೇತ್ರದೊಳಗ ಅದನ್ನು ಸಂಸ್ಪರ್ಶ ಮಾಡಿ ಹೊರಡ್ತಾ ಇದೆ ದಿವ್ಯಧ್ವನಿ. ಹಾಗಾದ್ರೆ ಆ ಬರ್ತಾ ಇರುವಂಥ ಶಬ್ದಗಳ ಮತ್ತು ನಮ್ಮ ಆತ್ಮನ ಪ್ರಗಟ ಜ್ಞಾನದ ಪರ್ಯಾಯಗಳ ಅವುಗಳಿಗೇನು ಸಂಬಂಧ ಇದೆ? ಅಲ್ಲಿ ಯಾವ ಪ್ರಕಾರ ಸಂಸ್ಪರ್ಶ ಅರ್ಥಾತ್ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆಯೋ ಇಲ್ಲೂ ಅಷ್ಟೇ ಇದೆ. ಕಾರ್ಯ ಆಗುವುದಿಲ್ಲ ಅನ್ನೋ ಮಾತನೇ ಇಲ್ಲ. ಜಿನವಾಣಿಯ ಶ್ರವಣ ಮಾಡಿದ ನಂತರ, ಅರೇ ನಿಜ ಸ್ವರೂಪದ ವರ್ಣನೆಯನ್ನು ಆಲಿಸಿದ ನಂತರ ಆಲಿಸ್ತಾ ಇರುವಂಥ ಅಥವಾ ಆಲಿಸುವ ರೂಪದಿಂದ ಅಥವಾ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ನನ್ನ ಆತ್ಮನ ಪರ್ಯಾಯ ಬಸ್ ತಿಳಿಯುವ 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 ರೂಪದಿಂದ ಪರಿಣಮನ ಮಾಡ್ತಾ ಇರ್ತಿದೆ. ಅಲ್ಲಿ ನಿಮಿತ್ತ ರೂಪದಿಂದ ನಿನ್ನ ಸ್ವಭಾವ ಬರೀ ತಿಳಿಯುವುದಿದೆ 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 ಅನ್ನುವ ಮೇಘಗರ್ಜನ ಸಹಿತ ವೃಷ್ಟಿ ಆಗ್ತಾ ಇರ್ತಿದೆ. ಅಲ್ಲಿ ಅವನಿಗೆ ತನ್ನ ಸ್ವರೂಪ ತಿಳಿಯೋದು ಅಥವಾ ಇಲ್ಲ? ಯಾವುದರಿಂದ? ಆ ಮೇಘಗರ್ಜನ ಅರ್ಥಾತ್ ದಿವ್ಯಧ್ವನಿ ರೂಪದ ವೃಷ್ಟಿಯಿಂದ ಅಲ್ಲ, ಆದರೆ ಇದ ಸ್ವಯಮೇವ ಆ ಪ್ರಕಾರ ಅರೆ ತಿಳಿಯುವ ರೂಪದಿಂದರೆ ಆ ಪ್ರಕಾರ ಅನ್ನೋದು ನಿಮಿತ್ತದ ಕಥನ. ತಿಳಿಯುವ ರೂಪದಿಂದ ತಿಳಿಯುವ ರೂಪದಿಂದ ತಿಳಿಯುವ ರೂಪದಿಂದ ನೀವು ಸ್ವಯಂ ಪರಿಣಮನ ಮಾಡ್ತಾ ಇರೋ ವೇಳೆದೊಳಗ ಇವನ ಕಾರ್ಯ ಇಲ್ಲಿ ಆಗಿ ಹೋಯಿತು. ಅಲ್ಲಿ ಶಬ್ದಗಳ ಅವನ ಒಳಗೆ ಪ್ರವೇಶ ಮಾಡಲೇ ಇಲ್ಲ, ಹೊರಗೆ ಬಿದ್ದವ್ರೆ, ಅವ ಉರುಳಿ ಹೋದವ್ರೆ. ಸರಿ, ಈ ಪ್ರಕಾರ ವಸ್ತು ಸ್ವರೂಪದ ಸೂಕ್ಷ್ಮತೆ, ನನ್ನ ಸ್ವರೂಪವನ್ನು ನಾನು ತಿಳಿದುಕೊಳ್ಳುವಂಥ ಉದ್ಯಮ ಪ್ರಕ್ರಿಯೆಯ ಮಾತ ಇಲ್ಲಿ ಆಚಾರ್ಯ ಭಗವಂತರ ಪ್ರಾರಂಭದೊಳಗನ್ನು ಎಲ್ಲಿ ಮಂಗಲಾಚರಣೆ ಮಾಡಿದ್ದಾರೆ? ಎಲ್ಲಿ ಮಾಡಿದ್ದಾರೆ? ಇದು ಏನು ಹೊಸ ಅಧಿಕಾರ ಇದೆ? ಇಲ್ಲಿ ಯಾರಿಗೆ ನಮಸ್ಕಾರ ಎಲ್ಲಿ ಮಾಡಿದ್ದಾರೆ ಹೇಳಿ? ಶಬ್ದಗಳನ್ನು ಉರುಳಿಸಿ ಬಿಟ್ಟಿದಾರಲ್ಲ, ಅದುವೇ ನಮಸ್ಕಾರ ಇದೆ.
ನಾವು ಮಂಗಲಾಚರಣೆ ಹೇಗೆ ಮಾಡೋದ? ಅದಕ್ಕೆ ಪ್ರಾರಂಭದೊಳಗೆ ಹೇಳ್ತು, ಶಬ್ದದ ರುಚಿ, ಶಬ್ದದ ಅಭಿಮಾನವನ್ನು ಬಿಟ್ಟು ಸ್ವರೂಪದ ಅಭಿಲಾಷೆಯಿಂದ ಶಬ್ದದ ಅವಲಂಬನೆ ಮಾಡೋದಿದೆ, ಜನಾಗಮದ ಅವಲಂಬನೆ ಮಾಡೋದಿದೆ. ಇದು ಹೀಗೆ ಇದೆ ರೀ. ಇದನ್ನು ಬೇರೆ ಯಾರು ಹೇಳೋದ? ಮೊನ್ನೆ ಹೇಳ್ತಲ್ಲ, ನಾನು ಶುದ್ಧ ಇದ್ದೇನೆ ಅನ್ನುವುದೇ ಅವನ ಅಶುದ್ಧಿ ಇದೆ ರೀ. ನಾನು ಶುದ್ಧ ಇದ್ದೇನೆ, ಲೋಕದೊಳಗ ಉತ್ಕೃಷ್ಟ ವಸ್ತು ಇದ್ದೇನೆ, ಪರಮ ಪದಾರ್ಥ ಇದ್ದೇನೆ ಅನ್ನೋದು ಅಬುದ್ಧಿಪೂರ್ವಕ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಅಶುದ್ಧಿ ಇದೆ. ಮತ್ತು ಆ ಅಶುದ್ಧಿ ಏನಾಗ್ತಿದೆ? ಸ್ವಯಮೇವ ವಿಲಯಕ್ಕೆ ಪ್ರಾಪ್ತಾಗಿ ಪರಮಶುದ್ಧಿ ಪ್ರಗಟ ಆಗ್ತಿದೆ. ಬಸ್ ಮರೆತು ಬಿಡೋದಿದೆ. ಏನ ಪರದ ಅವಲಂಬನೆ. ಪರದ ಅವಲಂಬನೆಯ ದೀರ್ಘ ಸಂಸ್ಕಾರ ಏನಿದೆ ಅದನ್ನು ಮರೆತು ಬಿಡೋದಿದೆ. ಕಾರ್ಯ ಹಾಗೇನ ಹೋಯ್ತಾರೆ. ಅದಕ್ಕೆ ಹೇಳಿತು, ಯಾವಾಗ ಅಧ್ಯಯನ ವಾಚನ ಶ್ರವಣ ಮಾಡ್ತೀವಿಯೋ ಆಗ ಅತ್ಯಂತ ಪ್ರಾಮಾಣಿಕ ರೂಪದಿಂದ ಆ ವಿಷಯದ ಜೊತೆಗೆ ಏಕಾಗೋದ್ರಿ. ವಿಷಯದ ಜೊತೆಗೆ ಏಕಾಗೋದ ಅರ್ಥಾತ್ ಶಬ್ದದ ಮಾಧ್ಯಮದಿಂದ ಯಾರದ ಚರ್ಚೆ ನಡೆದದ್ದಿದೆಯೋ, ಯಾವನ ಕಥೆ ನಡೆದದ್ದು ಇದೆಯೋ ಆ ಕಥೆಯ ಜೊತೆಗೆ ಒಂದಾಗೋದು, ಕೊನೆಗೆ ಅವನ ಜೊತೆಗೆ ಒಂದಾಗೋದು. ಶಬ್ದದ ಮಾತಿಲ್ಲ, ಕಥೆಗಾರನ ಮಾತಿಲ್ಲ. ಅಲ್ಲಿ ನಾಟಕದೊಳಗ, ಸೀರಿಯಲ್ದೊಳಗ, ಸಿನಿಮಾದೊಳಗ ಯಾವ ಒಂದು ಸನ್ನಿವೇಶವನ್ನು, ಘಟನೆಯನ್ನು ಅಭಿನಯಿಸಿ ತೋರಿಸ್ತಾ ಇರ್ತಾರಲ್ಲ, ನಮ್ಮ ದೃಷ್ಟಿಯೊಳಗೆ ಅಭಿನಯಕಾರ ಅದನ್ರಿ. ಎಲ್ಲ ಹೊರಗಿಂದ ಎಲ್ಲ ಇದೆ ರೀ. ಆದ್ರೆ ಅವ ಯಾವುದನ್ನು ಅಭಿನಯಿಸ್ತಾ ಇದ್ದಾನಲ್ಲ, ಯಾವ ಘಟನೆಯನ್ನು, ದುಃಖದ್ದಿರ್ಬೋದು, ಪ್ರೀತಿದ್ದಿರ್ಬೋದು, ತ್ಯಾಗದ್ದಿರ್ಬೋದು, ಆ ಘಟನೆಯ ಜೊತೆಗೆ ಒಂದಾಗ್ತೀವಿ ಅಥವಾ ಇಲ್ರಿ? ಅಭಿನಯಕಾರ ನಮ್ಮ ದೃಷ್ಟಿಯೊಳಗಿಂದ ಮರೆ ಆಗೋದಿಲ್ಲ. ಅವು ಮರೆ ಆಗದ್ದನ ಅಭಿನಯದ ವಿಷಯ ನಮಗೆ ಮುಖ್ಯ ಆಗ್ತಿದೆ. ಹಾಗೆ ಹೊರಗಡೆ ಆಗ್ತಿದೆ ನಮ್ಮ ಪರಸನ್ಮುಖ ಜ್ಞಾನಕ್ಕಂದ ಮೇಲೆ ಇಲ್ಲಿ ಕೂಡ ಕರ್ಣೇಂದ್ರಿಯದ ಮೂಲಕ ಯಾವ ಜ್ಞಾನದ ವಿಕಾಸ ಆದದ್ದಿದೆಯೋ ಅಲ್ಲಿ ಆ ವಿಕಸಿತ ಜ್ಞಾನದೊಳಗ ತೀರ್ಥಂಕರ ಪ್ರಭು ಇದ್ದಾರೆ, ಆಚಾರ್ಯ ಭಗವಂತರಿದ್ದಾರೆ, ಗುರುಗಳು ಇದ್ದಾರೆ, ವಾಣಿ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲವೂ ಮರೆತು ಹೋಗಿ ಆ ವಾಣಿಯ ವಿಷಯನಾದಂಥ ಶುದ್ಧಾತ್ಮ ಮುಖ್ಯ ಯಾವಾಗ ಆಗ್ತಾನೋ ಆವಾಗ ಅವನ ಕಾರ್ಯ ಅಲ್ಲೇ ಆಗೇನ ಹೋಗ್ತಿದೆ. ಮಂಗಲಾಚರಣೆ ಏನು ಮಾಡಿದ್ರು? ನಡೀರಿ. ನಮ್ಮ ಯಾವ ಪ್ರಕಾರ ಜಲವು ವಜ್ರದ ಮಧ್ಯದಲ್ಲಿ ಪ್ರವೇಶ ಪಡೆಯದೆ ಹೊರಗಡೆಯಲ್ಲಿಯೇ ಉರುಳಿ ಬೀಳುತ್ತದೆ, ಅದೇ ಪ್ರಕಾರ ಯಾವ ಉತ್ಕೃಷ್ಟ ಜ್ಯೋತಿಯ ಮಧ್ಯದಲ್ಲಿ ಮಹಾಕವಿಗಳ ವಚನಗಳ ಸಮೂಹವು ಕೂಡ ಪ್ರವೇಶ ಪಡೆಯದೆ, ಅದೇ ಮಹಾಕವಿಗಳ ವಚನಗಳ ಸಮೂಹರೇ. ಬರೇ ಆತ್ಮನ ವರ್ಣನೆ, ಆತ್ಮನ ಸ್ವರೂಪವನ್ನು ಹೇಳಲಿಕ್ಕೆ ಕೂತರು ಅಂತಂದ್ರೆ ಒಂದ ಎರಡ ಶಬ್ದದೊಳಗೆ ಹೇಳುವುದಿಲ್ರಿ. ಅದಕ್ಕೆ ಹೇಳಿದ್ರೆ ಮೇಘ ಗರ್ಜನೆಯ ಜೊತೆಗೆ ಅಖಂಡ ವೃಷ್ಟಿ ಆಗುತ್ತಿದೆ ರೀ. ಅಲ್ಲಿ ಮಧ್ಯದೊಳಗ ಉಸಿರು ಎಳ್ಕೊಳ್ಳುವಂಥದ್ದು ಕೂಡ ಅಷ್ಟಲ್ಲಿ ಏನಿಲ್ಲ, ಅಂತರ ಇಲ್ಲ. ದಿವ್ಯಧ್ವನಿ ಹೇಗಿದೆ ರೀ? ಮೇಘ ಗರ್ಜನೆ ಹಾಗೆ ಅಖಂಡ ವರ್ಷಾರೂಪ ಇದೆ ರೀ, ವೃಷ್ಟಿ ರೂಪ ರೀ. ಕವಿಗಳ ವಚನಗಳ ಸಮೂಹ ಹೇಗಿದೆ ದಿವ್ಯಧ್ವನಿ. ಕವಿಗಳ ಯಾರ? ಕವಿ ಯಾರ? ಅರೆ ಇದ್ದದ್ದನ್ನ ನಮಗ ರುಚಿಸುವ ಹಾಗೆ ಅಲಂಕಾರಯುಕ್ತವಾಗಿ ತಿಳಿಸಿಕೊಡುವಂಥ ಯಾವದನೋ ಅವ ಕವಿ ಅದನು. ನಿಜವಾದ ಲೋಕದೊಳಗೆ ಕವಿ ಅಂದ್ರೆ ಯಾರದಾರ? ಜಿನೇಂದ್ರನ ಅದಾರ್ರಿ. ಯಾವ ವಸ್ತು ಅರೆ ಅದರ ಸೌಂದರ್ಯದ ಜೊತೆಗೆ, ವಸ್ತು ಸ್ವಯಮೇವ ಹೇಗಿದೆ? ಸುಂದರ ಇದೆ. ಅದರ ಸೌಂದರ್ಯದ ಜೊತೆಗೆ, ಅದರ ವೈಭವದ ಜೊತೆಗೆ ಹೇಗಿದೆಯೋ ಹಾಗೆ ಪೂರ್ಣ ರೂಪ
ಸ್ವರೂಪದಿಂದ ತಿಳಿಸಿಕೊಡುವಂಥ ವಚನಗಳ ಸಮೂಹ ಸಮೂಹ ಸಮೂಹನ ಬರ್ತಾವ್ರೆ. ಅಲ್ಲಿ ಗ್ರಹಣ ಮಾಡುವಂಥವ ಸೋತೋಗುವ ಮಾತಿಲ್ಲ. ಯಾಕೆ ಅಂತಂದ್ರೆ ಆ ವಚನಗಳ ಸಮೂಹದ ವಿಷಯನಾದಂಥ ಶುದ್ಧಾತ್ಮನನ್ನು ತಿಳಿಯುವಂಥ ಯೋಗ್ಯತೆ ಅವನು ಪ್ರಗಟ ಒಂದು ಸಮಯದ ಜ್ಞಾನಕ್ಕೆ ಇದೆ. ಅರೆ ಇಲ್ಲಿ ಹೇಳಬೇಕಾದ್ರೆ ಸರ್ವಜ್ಞ ಪ್ರಭುವಿನ ಜ್ಞಾನ ಯಾವ ಪ್ರಕಾರ 3 ಲೋಕ 3 ಕಾಲವನ್ನು ತಿಳಿತಿದೆಯಲ್ಲ, ಅದೇ ಪ್ರಕಾರ ನನ್ನ ಪ್ರಗಟ ಜ್ಞಾನ ಅವರ ಶಬ್ದ ಸಮೂಹ ಸಮೂಹ ಸಮೂಹದ ಮೂಲಕ ಯಾವ ನನ್ನ ಸ್ವರೂಪದ ವೈಭವವನ್ನು, ಮಹಿಮೆಯನ್ನ, ಅಖಂಡತೆಯನ್ನ, ಮಹಾನತೆಯನ್ನ, ಉಚ್ಚತೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದೆಲ್ಲದರ ನಾಯಕನಾದಂಥ ಶುದ್ಧಾತ್ಮನನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ನನ್ನ ಒಂದು ಸಮಯದ ಜ್ಞಾನಕ್ಕೆ. ಇನ್ನೂ ಒಂದು ಮಾತು, ಆ ನಿಮಿತ್ತ ಪ್ರಾಪ್ತ ಆಗಿರುವ ವೇಳೆದೊಳಗೆ ಆ ಜ್ಞಾನದ ಯೋಗ್ಯತೆ ಅಷ್ಟು ಬೆಳೆದದ್ದು ಇದೆ. ಎಷ್ಟ ಅದೇ ಅಂಥ ನಿಮಿತ್ತ ಸಿಕ್ಕಿರುವ ವೇಳೆದೊಳಗೆ ಅಖಂಡ ಧಾರಾಪ್ರವಾಹವಾಗಿ ನನ್ನ ಗುಣಗಳ, ನನ್ನ ವೈಭವದ ಮಹಿಮೆಯನ್ನು ಹೇಳ್ತಾ ಇರುವ ವೇಳೆದೊಳಗ ಆ ವೈಭವದ್ದಲ್ಲ ವೈಭವವಂತನನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಆ ನಿಮಿತ್ತ ಇರೋ ವೇಳೆದೊಳಗೆ, ಆ ನಿಮಿತ್ತದ ಸಂಯೋಗದೊಳಗೆ ಹೋಗಿರುವಂಥ ನನ್ನ ಜ್ಞಾನಕ್ಕ ಇರುವುದಿಲ್ಲ ಅನ್ನೋ ಸಾಧ್ಯಲ್ಲ. ಇದೆ ಇನ್ನೂ ಅಂಥ 10 ಪ್ರವಾಹಗಳು ಬಂದ್ರೂ ಕೂಡ ಅದನ್ನೆಲ್ಲ ಗ್ರಹಣ ಮಾಡುವಂಥ ಸಾಮರ್ಥ್ಯ ನನ್ನ ಜ್ಞಾನಕ್ಕೆ ಇದೆ. ನಾನೇನು ಅಂಥವಿಂಥವಲ್ಲ, ಅಂಥವಿಂಥವ ನಾನಾಗೇ ಆಗುತ್ತಿದ್ರ ಆ ಮಾತು ಬೇರೆ. ಆದರೆ ಈಗ ಆಗ್ತಾ ಇಲ್ಲಲ್ಲ. ಈಗ ನಾನು ಕೂತಿರೋದು ನಿಶ್ಚಲವಾಗಿ ಯಾವುದರ ಸಲುವಾಗಿ? ಆ ಸರ್ವಜ್ಞ ಪ್ರಭುವಿನ ಯಾವ ಧಾರಾಕಾರ ವೃಷ್ಟಿ, ನನ್ನ ಸ್ವರೂಪದ ವರ್ಣನೆ ಮಾಡುವಂಥ ಶಬ್ದಗಳ ಸಮೂಹದ ವೃಷ್ಟಿ ಆಗುತ್ತಿದೆಯೋ ಅದರ ರಹಸ್ಯವನ್ನೆಲ್ಲ ಗ್ರಹಣ ಮಾಡುವಂಥ ಶಕ್ತಿ ನನ್ನಲ್ಲಿ ಈಗಿದೆ. ಯಾವಾಗ? ಈಗಂದ್ರೆ ನಾನು ಎಲ್ಲವನ್ನೂ ಬಿಟ್ಟ ಜಿನೇಂದ್ರರ ಎದುರಿಗೆ ಬಾಲಕನ ಹಾಗೆ ಕೂತಿರುವೆ. ನಂದೇ ಆದದ್ದು ಏನಾದರೂ ಒಂದು ಮಹಿಮೆ ಇಟ್ಕೊಂಡು ಕೂತಿದ್ನು ಅಂತಂದ್ರಲ್ಲ ತಿಳಿಯುತ್ತೆ. ಅದಕ್ಕೆ ಕುಂದು ಪ್ರಭು ಹೇಳಿದರೆ ಕುರಿಮರಿಯ ಹಾಗೆ ಕಣ್ಣು ಬಿಟ್ಟು ನೋಡ್ತಾ ಇರ್ತಾನಂತಾರೆ ಅವ. ಸ್ವಸ್ತಿ ಅಂಥೇಳಿ ಹೇಳಿದ ಮೇಲೆ ನಿನ್ನದು ಅವಿನಾಶಿ ಕಲ್ಯಾಣವಾಗಲಿ. ಎಂಥ ಆಶೀರ್ವಾದರೆ! ನಿನ್ನದು ಅವಿನಾಶಿ ಕಲ್ಯಾಣವಾಗಲಿ ಸ್ವಸ್ತಿ ಅಂತ ಹೇಳಿದ ನಂತರ ಅವ ಯಾಗ ಕುರಿಮರಿಯ ಹಾಗೆ ಕಣ್ಣು ಬಿಟ್ಟು ನೋಡ್ತಿರ್ತಾನೆ. ಅಷ್ಟು ಮುಗ್ಧ ಬೇಕರೆ. ಮತ್ತು ನಮ್ಮ ಸ್ವಾಮೀಜಿ ಏನು ಹೇಳಿದ್ರಿ ವಿಶಾಖಾರದೊಳಗ? 32 ಲಾಖ ವಿಮಾನದ ಅಧಿಪತಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ, ಇಂದ್ರ ಸೌಧರ್ಮೇಂದ್ರ ನಾಯಿಯ ಕುನ್ನಿಯ ಹಾಗೆ ಬಂದು ಕೂತೆ. ಅವನೇನಿದೆ ಅವಾಗ 1 ಲಕ್ಷದೊಳಗಿದೆ. 32 ಲಾಖ ವಿಮಾನದ ಮಾಲೀಕ, 2ನೇ ಸೌಧರ್ಮ ಸ್ವರ್ಗದ ಇಂದ್ರ ಅನ್ನೋದು ಇದೆ ಅಂದ್ರೆ ನಾಯಿಯ ಕುನ್ನಿಯ ಹಾಗೆ ಅಂತ. ಅರೆ ಅಲ್ಲಿ ಅಪಮಾನದ ಮಾತಿಲ್ಲ, ಪ್ರಾಮಾಣಿಕತೆಯ ಮಾತಿದೆ ರೀ, ಮುಗ್ಧತೆಯ ಮಾತಿದೆ, ಸಮರ್ಪಣೆಯ ಮಾತಿದೆ. ಅದನ್ನು ಕಲಿಸಿಕೊಟ್ಟಿದ್ದಾರೆ. ಆದರೆ ಕಲ್ಕೊಳ್ಳುವ ನಮಗೆ ಭಾವನಾ ಬೇಕು, ಆ ಪ್ರಕಾರದ ಯೋಗ್ಯತೆ ಬೇಕು.